ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ನೋಡೋದಾದ್ರೆ 180 ದೇಶಗಳ ಪೈಕಿ ಭಾರತಕ್ಕೆ 161ನೇ ಸ್ಥಾನ ಸಿಕ್ಕಿದೆ. ಆನ್ ಪೇಪರ್ ಇಂಡಿಯನ್ ಪ್ರೆಸ್ ಇಸ್ ದ ಮೋಸ್ಟ್ ಫ್ರೀ ಪ್ರೆಸ್. ಈ ತರ ಕೇಸ್ ಹಾಕ್ಬಿಟ್ರೆ ಪತ್ರಕರ್ತರ ಮೇಲೆ ಡೈಲಿ ಕೋರ್ಟಿಗೆ ಹೋಗ್ತಾರ, ಕೆಲಸ ಮಾಡ್ತಾರ. ಅವರು ವಿ ಆರ್ ಇನ್ ದ ಪೋಸ್ಟ್ ಟ್ರೂತ್ ಏರಾ ಅಂತ ಹೇಳ್ತೀವಿ. ಇಟ್ ಶುಡ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್. ಪ್ರೈವಸಿ ಇಸ್ ಅಟ್ ಸ್ಟೇಕ್. ಒಂದ್ ಸ್ಟೆಪ್ ಮುಂದೆ ಹೋಗಿ ಇನ್ಫ್ಲುಯೆನ್ಸರ್ ಜರ್ನಲಿಸಂ ಅಂತ ಬಂದಿದೆ. ಒಳ್ಳೆ ವ್ಯೂವರ್ಸ್ ಇದ್ದಾರೆ, ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಎಂಗೇಜ್ಮೆಂಟ್ ರೇಟ್ ಕೂಡ ಚೆನ್ನಾಗಿದೆ. ನಮ್ಮ ಸುತ್ತಮುತ್ತ ನಡೀತಾ ಇರುವ ವಿಷಯಗಳಿರಬಹುದು, ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವ ಘಟನೆಗಳು, ದೇಶದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಕೂಡ ನಮ್ಗೆ ಇವತ್ತು ಕೂತಲ್ಲೇ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಶ್ರೇಯ ಸಲ್ಲೋದು ಪತ್ರಿಕೋದ್ಯಮಕ್ಕೆ. ಹೀಗಿರುವಾಗ ಪತ್ರಿಕೋದ್ಯಮಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಹೇಳ್ತಾ ಎಲ್ಲರಿಗೂ ಇವತ್ತಿನ ದಿನವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಿಸ್ ಮೈತ್ರಿ. ಆಗ್ಲೇ ಹೇಳಿದ ಹಾಗೆ ಇವತ್ತು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯಗಳ ಕುರಿತು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಇದಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಒಬ್ಬ ಅತಿಥಿ ಇದ್ದಾರೆ. ಇವರ ಹೆಸರು ಮಿಸ್ಟರ್ ವಿಶಾಲ್ ನಾಯಕ್ ಅಂತ. ಇವರನ್ನ ಬರೀ ಅತಿಥಿ ಅಂತ ಹೇಳೋದಕ್ಕಿಂತ ಪತ್ರಿಕೋದ್ಯಮದ ಆಳ ಅಗಲವನ್ನ ಅರಿತ ಅನುಭವಿ ಅತಿಥಿ ಅಂತ ಹೇಳ್ಬಹುದು. ನಾನು ಹೀಗೆ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಇವರು ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ JMC ಡಿಪಾರ್ಟ್ಮೆಂಟ್ ಅಥವಾ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟಿನಲ್ಲಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಹಲವಾರು ವರ್ಷ ಕಾರ್ಪೊರೇಟ್ ಅಲ್ಲಿ ಕೂಡ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ. ಹೀಗಿರುವಾಗ ಈ ವಿಷಯದ ಕುರಿತು ಇವ್ರಿಗಿಂತ ಚೆನ್ನಾಗಿ ಮಾತಾಡುವ ವ್ಯಕ್ತಿ ಸಿಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು ಮೈತ್ರಿ, ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಈಗ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇವನ್ನ ಡೆಮೋಕ್ರಸಿಯ ಪಿಲ್ಲರ್ಗಳು ಅಂತ ಕರಿತೇವೆ. ಇದ್ರ ಜೊತೆಗೆ ಮೀಡಿಯಾ ಅಥವಾ ಮಾಧ್ಯಮವನ್ನ ಪ್ರಜಾಪ್ರಭುತ್ವದ 4ನೆಯ ಸ್ತಂಭ ಅಂತ ಕರಿತೇವೆ. ಇದ್ರ ಜೊತೆಗೆ ಇದನ್ನ ವಾಚ್ ಡಾಗ್ ಆಫ್ ದ ಸೊಸೈಟಿ ಅಥವಾ ಸಮಾಜದ ಕಾವಲು ನಾಯಿ ಅಂತ ಕೂಡ ಕರಿತೇವೆ. ಇದಕ್ಕೆ ಕಾರಣ ಏನಿರಬಹುದು ಸರ್? ಒಂದು ಪ್ರಜಾಪ್ರಭುತ್ವದಲ್ಲಿ ನೀವು ಹೇಳ್ತಾರ 3 ಸ್ತಂಭಗಳಿವೆ. ಆ 3 ಸ್ತಂಭಗಳ ಮೇಲೆ ಕಣ್ಣಿಟ್ಟಬೇಕಿರೋದು ಮಾಧ್ಯಮ. ಆ 4ನೇ ಸ್ತಂಭ. ಅವರೆಲ್ಲ ಅವರಷ್ಟಕ್ಕೆ ಕೆಲಸ ಮಾಡ್ತಿದ್ದಾರೆ. ಬಟ್ ಅವ್ರು ಕೆಲಸ ಮಾಡ್ತಿರೋದು ಸರಿನಾ? ಅವ್ರ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡ್ತಿದ್ದಾರ? ಅದನ್ನ ನೋಡಿ ಅರಿತು ಸ್ಟಡಿ ಮಾಡಿ ಜನರಿಗೆ ತಲುಪಿಸೋದು ಈ 4ನೇ ಸ್ತಂಭದ ಕರ್ತವ್ಯ. ಇವನ್ ಅದನ್ನ ಕ್ವಶನ್ ಮಾಡುವ ಅಧಿಕಾರ ಕೂಡ ಇದಕ್ಕೆ ಇದೆ ಅಂತ 100% ಇದೆ. ಪ್ರೆಸ್ ಇರೋದೇ ಅದಕ್ಕೆ. ಕ್ವೆಶ್ಚನ್ ಮಾಡಬೇಕು, ಪ್ರಶ್ನಿಸಬೇಕು, ಹೇಳಿದನ್ನೆಲ್ಲ ಯಥಾಸ್ಥಿತಿ ತಗೊಳ್ಬಾರ್ದು. ಅದು ನಾವು ಈಗ ಮಾಧ್ಯಮ ವಿದ್ಯಾರ್ಥಿಗಳಿರ್ಲಿ, ಅವ್ರಿಗೆ ಮೊದಲನೇ ಪಾಠ ನಾವು ಕಲಿಸೋದೇನಂದ್ರೆ, ಯಾರಾದ್ರೂ ಪ್ರತ್ಯೇಕವಾಗಿ ಗವರ್ಮೆಂಟ್ ಆಗ್ಲಿ, ಸರ್ಕಾರವಾಗ್ಲಿ, ದೊಡ್ಡ ಕಾರ್ಪೊರೇಷನ್ಗಳಾಗ್ಲಿ, ಅವ್ರೇನೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗ್ಲಿ, ಅವ್ರು ಏನೇನ್ ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ತಗೊಳ್ಬಾರ್ದು. ಅದನ್ನ ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ಮಾಡಬಾರ್ದು, ಪಬ್ಲಿಷ್ ಕೂಡ ಮಾಡಬಾರ್ದು. ಕ್ರಾಸ್ ವೆರಿಫೈ ಮಾಡಬೇಕು. ಅವ್ರು ಹೇಳಿದ್ರಲ್ಲಿ ಏನೆಲ್ಲ ಸತ್ಯ ಇದೆ ನೋಡ್ಕೊಳ್ಬೇಕು, ಅವ್ರು ಏನೆಲ್ಲ ಹೇಳಿದಾರ ಅಂತ ನೋಡ್ಬೇಕು. ಅದಕ್ಕಿಂತ ಜಾಸ್ತಿ ಅವ್ರು ಏನು ಹೇಳಿಲ್ಲ ಅದು ಕೂಡ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಅವ್ರು ಹೇಳಿಲ್ಲದನ್ನ ಒಪಿನಿಯನ್ ಮೂಲಕ, ಅಭಿಪ್ರಾಯ ಮೂಲಕ ನೀವು ನಿಮ್ಮ ಮಾಧ್ಯಮ ಮೂಲಕ ನೀವು ಕಳಿಸ್ಬೋದು, ಹೇಳ್ಬೋದು. ಇಂತಿಂತ ಗವರ್ಮೆಂಟ್ ಮೊನ್ನೆ ಇಂತಿಂತ ಅಭಿಪ್ರಾಯ ಹೇಳಿತ್ತು, ಸ್ಟೇಟ್ಮೆಂಟ್ ಕೊಡ್ತು. ಆದ್ರೆ ಅವರು ಇದನ್ನ ಹೇಳಿದ್ದಾರೆ, ಬಟ್ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಇಂತಿಂತ ವಿಚಾರಗಳು ಕೂಡ ಆ ವಿಚಾರದಲ್ಲಿ ಹೇಳ್ಬೇಕಿತ್ತು, ಯಾಕೆ ಹೇಳಿಲ್ಲ? ಈ ತರ ಪ್ರಶ್ನೆ ಕೇಳೋದು ನಂಬರ್ 1 ಕರ್ತವ್ಯ. ಸೊ ಈಗ ಪತ್ರಿಕೋದ್ಯಮದ ಮಹತ್ವ ಏನು ಅಂತ ಹೇಳಿದ್ರಿ. ಇದು ಪತ್ರಿಕೋದ್ಯಮ ಅನ್ನೋದು ಇವತ್ತು ನಿನ್ನೆಯ ಕಾನ್ಸೆಪ್ಟ್ ಅಂತೂ ಖಂಡಿತ ಅಲ್ಲ. ನಾವು ಭಾರತದ ಮೀಡಿಯಾ ಪಿತಾಮಹ ಅಂತ ಜೇಮ್ಸ್ ಆಗಸ್ಟಸ್ ಹಿಕ್ಕೆ ಅವರನ್ನ ಕರಿತೇವೆ. ಇವರು 1780ರಲ್ಲಿ ಬೆಂಗಾಲ್ ಗಜೆಟ್ ಅನ್ನುವಂತಹ ಒಂದು ಪತ್ರಿಕೆಯನ್ನ ಶುರು ಮಾಡಿದ್ರು ಅಂತ ನಾವು ಪತ್ರಿಕೋದ್ಯಮದ ಇತಿಹಾಸದಲ್ಲಿ ನಾವು ಓದ್ತೇವೆ. ಹಾಗೇನೆ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಕಾಲದಲ್ಲಿ ಕೂಡ ಹಲವಾರು ಪತ್ರಿಕೆಗಳು ಇದ್ವು ಅಂತ ನಾವು ನೋಡ್ತೇವೆ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ತಾವೇ ಖುದ್ದಾಗಿ ಹಲವಾರು ಪತ್ರಿಕೆಗಳನ್ನ ಶುರು ಮಾಡಿ ಅದರ ಮೂಲಕ ಜನರನ್ನ ಒಗ್ಗೂಡಿಸೋದಿರ್ಬೋದು, ಅಥವಾ ಅವರಲ್ಲಿ ದೇಶಭಕ್ತಿಯನ್ನ ಜಾಗೃತಿಗೊಳಿಸೋದಿರ್ಬೋದು, ಇಂತಹ ಕರ್ತವ್ಯವನ್ನ ಮಾಡಲಿಕ್ಕೆ ಪತ್ರಿಕೆಯನ್ನ ಬಳಸ್ಕೊಂಡಿದ್ರು. ಹಾಗೂ ಅದು ಸಕ್ಸಸ್ ಕೂಡ ಆಗಿತ್ತು. ಹೀಗಿರುವಾಗ ನಾವು ಪೋಸ್ಟ್ ಇಂಡಿಪೆಂಡೆನ್ಸ್ ಹಾಗೂ ಪ್ರೀ ಇಂಡಿಪೆಂಡೆನ್ಸ್ ಪತ್ರಿಕೋದ್ಯಮದ ಪರಿಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ಹೇಳಿ ಸರ್. ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಅಲ್ಲಿ, ಅಂದ್ರೆ ಸ್ವಾತಂತ್ರ್ಯದ ಮುಂಚಿನ ಕಾಲದಲ್ಲಿ ಪತ್ರಿಕೆಗಳು ಒಂದು ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದ್ವಿ. ಇವಾಗಿನ ಸುಮಾರು ಪತ್ರಿಕೆಗಳು, ದ ಹಿಂದೂ ಆಗ್ಲಿ, ಟೈಮ್ಸ್ ಆಫ್ ಇಂಡಿಯಾ ಆಗ್ಲಿ, ಪಂಜಾಬ್ ಕೇಸರಿ ಆಗ್ಲಿ, ಯಂಗ್ ಇಂಡಿಯಾ, ಹರಿಜನ್ ಪತ್ರಿಕೆ, ಅವೆಲ್ಲ
ಎಲ್ಲ ಪತ್ರಿಕೆಗಳು ಆ ಟೈಮಲ್ಲಿ ಸುಮಾರು ಕೆಲಸ ಮಾಡಿದ್ರು. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಪುಷ್ ಕೊಟ್ಟಿದೆ ಆ ಪತ್ರಿಕೆಗಳು. ಫಾರ್ ಎಕ್ಸಾಂಪಲ್ ದಾಂಡಿ ಮಾರ್ಚ್ ಅಂತ ನೀವು ಕೇಳಿರ್ತೀರಾ. ಹೌದು. ಇವಾಗಿನ ಕಾಲದಲ್ಲಿ ದಾಂಡಿ ಮಾರ್ಚ್ ಅಂದ್ರೆ ಅದಕ್ಕೊಂದೊಂದು ಮಹತ್ವ ಇದೆ. ಗಾಂಧೀಜಿ ಅವರು ದೇಶವನ್ನು ಇಟ್ಕೊಂಡು ಎಷ್ಟೋ ದಿನ ಮಾರ್ಚ್ ಮಾಡ್ಕೊಂಡು ಸಾಬರ್ಮತಿ ಆಶ್ರಮದಿಂದ ಹೋಗಿ ದಾಂಡಿ ಅಂತ ಒಂದು ಪ್ಲೇಸ್ ಅಲ್ಲಿ ಹೋಗಿ ಸಾಲ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ, ಉಪ್ಪು ಸತ್ಯಾಗ್ರಹ. ಅದರಿಂದ ಅವರು ಸಾಲ್ಟ್ ಟ್ಯಾಕ್ಸ್ ಲಾಸ್ ಅನ್ನು ಬ್ರೇಕ್ ಮಾಡಿದ್ರು. ಅದು ಅವರದ್ದು ಬ್ರಿಟಿಷರ ಅಗೇನ್ಸ್ಟ್ ಇರುವ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ಇವತ್ತಿನ ದಿನದಲ್ಲಿ ಅದೊಂದು ರೆವಲ್ಯೂಷನರಿ ಕ್ರಾಂತಿಕಾರಿ ಘಟನೆ ಅಂತ ಹೇಳ್ಬೋದು. ಪತ್ರಿಕೋದ್ಯಮದಲ್ಲಿ ಕೂಡ ಅದಕ್ಕೊಂದು ಮಹತ್ವ ಇದೆ. ಆ ದಾಂಡಿ ಮಾರ್ಚ್ ಸ್ಟಾರ್ಟ್ ಆಗುವಾಗ, ಎಂಡ್ ಆಗುವಾಗ ಅದರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಾಯ್ತು. ಅದ್ ಎಲ್ಲಿಂದ ಗೊತ್ತಾಯ್ತು? ಪತ್ರಿಕೋದ್ಯಮ. ಮಾರ್ಚ್ ಮಾಡಿದ್ ಯಾಕೆ? ಅವ್ರಿಗೆ ಟ್ರೈನ್ ತಗೊಂಡು ಹೋಗ್ಬೋದಿತ್ತು, ಕಾರಲ್ಲಿ ಹೋಗ್ಬೋದಿತ್ತು, ಹಾರ್ಸ್ ಗಾಡಿಯಲ್ಲಿ ಹೋಗ್ಬೋದಿತ್ತು, ನಡ್ಕೊಂಡು ಹೋಗ್ಬೇಕು ಅವಶ್ಯಕತೆ ಇರ್ಲಿಲ್ಲ. ಇಫ್ ಇಟ್ ವಾಸ್ ಓನ್ಲಿ ಅಬೌಟ್ ಬ್ರೇಕಿಂಗ್ ದ ಟ್ಯಾಕ್ಸ್ ರೂಲ್. ಬಟ್ ಅವರಿಗೆ ಥ್ರೂ ದಿಸ್ ಆಕ್ಟ್ ಜಗತ್ತನ್ನ ನಮ್ ಕಡೆ ಆಕರ್ಷಿಸಬೇಕು, ನಮ್ಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಅವರಿಗೆ ತಿಳ್ಕೊಳ್ಬೇಕು. ಅದರ ಮೊದಲು ಜಗತ್ತಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಗೊತ್ತಿತ್ತು, ಬಟ್ ಇಷ್ಟೊಂದು ಆಗ್ತಿದೆ ಇಂಡಿಯಾದಲ್ಲಿ, ಬ್ರಿಟಿಷರು ಇಷ್ಟೆಲ್ಲ ಅತ್ಯಾಚಾರ ಮಾಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆ ಘಟನೆ ಅಟ್ರಾಕ್ಟೆಡ್ ವರ್ಲ್ಡ್ ಪ್ರೆಸ್. US ಆಗ್ಲಿ, ಬ್ರಿಟನ್ ನಲ್ಲಿ ಲಿಬರಲ್ಸ್ ಅನ್ನ ದೇ ಗಾಟ್ ಟು ನೋ ಅಬೌಟ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಆನ್ ಅ ಲಾರ್ಜರ್ ಸ್ಕೇಲ್ ಬಿಕಾಸ್ ಆಫ್ ಪ್ರೆಸ್. ಸೊ ಪ್ರೆಸ್ ಇರ್ತಿರ್ಲಿಲ್ಲ ಅಂದ್ರೆ ಫ್ರೀಡಮ್ ಸ್ಟ್ರಗಲ್ ವುಡ್ ಹ್ಯಾವ್ ಟೇಕನ್ ಅ ವೆರಿ ಡಿಫರೆಂಟ್, ಬೇರೆನೆ ಒಂದು ರೂಟ್ ತಗೊಳ್ತಿತ್ತು ಅಂತ ನನ್ನೊಂದು ಅಭಿಪ್ರಾಯ. ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗ್ತಿತ್ತು. ನಮ್ ಮೆಸೇಜಸ್ ಗಳಾಗ್ಲಿ, ನಮ್ಮ ಸ್ಟ್ರಗಲ್ಸ್ ಅದೆಲ್ಲ ಹೊರಗೋಗ್ತಿರೋದು ಸ್ವಲ್ಪ ಟೈಮ್ ಹೋಗ್ತಿತ್ತು. ಬಟ್ 1930s ಅಲ್ಲೇ ಅದು ಹೋಗಿತ್ತು. ಯಾವ್ದಿಂದಾಗಿ? ಗಾಂಧೀಜಿಯಿಂದಾಗಿ. ಸೊ ಗಾಂಧೀಜಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ವಿದ್ ಇನ್ ಇಂಡಿಯನ್ ಜರ್ನಲಿಸಂ. ಈವನ್ ಬ್ರಿಟಿಷ್ ಕೂಡ ಆಗ ಪತ್ರಿಕೆಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಕೂಡ ಪತ್ರಿಕೆಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ವು ಅಂತ ಪರಿಸ್ಥಿತಿ. ಅಂಡರ್ ಗ್ರೌಂಡ್ ಹೋಗಿದ್ರು ಕೆಲವು, ಅಂಡರ್ ಗ್ರೌಂಡ್ ಪಬ್ಲಿಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಪಬ್ಲಿಕೇಶನ್ ಕೆಲವು ಬ್ಯಾನ್ ಮಾಡಿದ್ರು, ಅದನ್ನ ಇಲ್ಲಿಗಲ್ ಆಗಿ ನಡ್ಸ್ಕೊಳ್ತಿದ್ರು. ಕೆಲವರು ಲೂಪ್ ಹೋಲ್ಸ್ ಹುಡುಕಿದ್ರು ಲಾಸ್ ಅಲ್ಲಿ. ವರ್ನಾಕ್ಯುಲರ್ ಪ್ರೆಸ್ ಅಂದ್ರೆ ನಾನ್ ಇಂಗ್ಲಿಷ್ ಪ್ರೆಸ್. ಸೊ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಲ್ಲಿ ನಾನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅವರು ಇದ್ ಮಾಡ್ಲಿಕ್ಕಿಲ್ಲ, ಅದ್ ಮಾಡ್ಲಿಕ್ಕಿಲ್ಲ ಅಂತ ಇತ್ತು. ಅಮೃತ್ ಬಜಾರ್ ಪತ್ರಿಕಾ ಅವ್ರು ನೆಕ್ಸ್ಟ್ ಡೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗ್ಬಿಟ್ರು. ಯಾಕಂದ್ರೆ ಅವರಿಗೆ ಈ ಲಾಸ್ ಯಾವ್ದು ಅಪ್ಲೈ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಓನ್ಲಿ ಫಾರ್ ವರ್ನಾಕ್ಯುಲರ್ ಪ್ರೆಸ್. ಆ ತರದ ಸುಮಾರೆಲ್ಲ ರೆಸ್ಟ್ರಿಕ್ಷನ್ಸ್ ಇತ್ತು ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ. ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಸುಮಾರು ರೆಸ್ಟ್ರಿಕ್ಷನ್ಸ್ ಆ ಟೈಮ್ ಇದೆಲ್ಲ ಹೋಗ್ಬಿಡ್ತು, ಬಟ್ ಬೇರೆ ತರದ್ ಬಂದಿದೆ. ಆ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದು? ಅಂದ್ರೆ ಗವರ್ಮೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಸಂಸ್ಥೆಗಳಿರ್ಬೋದು, ಹೇಗೆ ಮೀಡಿಯಾ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಪತ್ರಿಕೆಯ ಸ್ವಾತಂತ್ರ್ಯದ ಮೇಲೆ ಅಂತ. ಇವಾಗ ನೋಡ್ಲಿಕ್ಕೆ ಹೋದ್ರೆ ಆನ್ ಪೇಪರ್ ಇಂಡಿಯನ್ ಪ್ರೆಸ್ ಇಸ್ ದ ಮೋಸ್ಟ್ ಫ್ರೀ ಪ್ರೆಸ್. ಜಗತ್ತಿನ ಅತ್ಯಂತ ಸ್ವಾತಂತ್ರ್ಯ ಉಳ್ಳ ಪತ್ರಿಕೋದ್ಯಮ ಅಂದ್ರೆ ನಮ್ ಇಂಡಿಯಾದ. ಆನ್ ಪೇಪರ್ ಅಂದ್ರೆ ಲಾಸ್ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ ಸೆಪರೇಟ್ ಲಾಸ್ ಯಾವ್ದು ಇಲ್ಲ. ವ್ಯಕ್ತಿಗೆ ಏನ್ ಲಾಸ್ ಸಿಗುತ್ತೆ ಅದೇ ಪತ್ರಿಕೋದ್ಯಮಕ್ಕೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19(1)(a) ಅದರ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಅದೊಂದು ಭಾರತದ ಎಲ್ಲ ನಾಗರಿಕರಿಗೆ ಸಿಗುತ್ತೆ. ಅದೇ ಹಕ್ಕು ಪ್ರೆಸ್ಗೂ ಇದೆ, ಪತ್ರಕರ್ತರಿಗೂ ಇದೆ ಹಾಗೂ ಪತ್ರಿಕೆಗಳಿಗೂ ಇದೆ. ಯಾಕಂದ್ರೆ ಇಲ್ಲಿ ನಾವು ಆರ್ಟಿಕಲ್ 19(1)(g) ಅನ್ನ, ಅದರಲ್ಲಿ ಫ್ರೀಡಮ್ ಆಫ್ ಜಾಬ್ಸ್, ಫ್ರೀಡಮ್ ಆಫ್ ಟ್ರೇಡ್, ಯಾವುದೇ ಬಿಸ್ನೆಸ್ ನೀವು ಮಾಡುವಂತ ಲೀಗಲ್ ಆಗಿರುವ ಬಿಸ್ನೆಸ್ ನೀವು ಮಾಡಬಹುದು ಅಂತ ಸ್ವಾತಂತ್ರ್ಯ ಇದೆ. ಈ ಎರಡು ಕ್ಲಾಸ್ ಗಳನ್ನ ಸೇರಿಸಿದ್ರೆ ಆರ್ಟಿಕಲ್ 19(1)(a), ಆರ್ಟಿಕಲ್ 19(1)(g) ಎರಡನ್ನ ಸೇರಿಸಿದ್ರೆ ಫ್ರೀಡಮ್ ಆಫ್ ಪ್ರೆಸ್ ಅಂತ ಬರುತ್ತೆ. ಸೊ ಸಪರೇಟ್ ಆಗಿ ಫ್ರೀಡಮ್ ಏನಿಲ್ಲ, ಬಟ್ ಈ ಎರಡುಗಳನ್ನ ಇಟ್ಕೊಂಡು ನಾವು ಫ್ರೀಡಮ್ ಆಫ್ ಪ್ರೆಸ್ ಅಂತ ಹೇಳ್ಬೋದು. ಮತ್ತೆ ಜರ್ನಲಿಸ್ಟ್ ಗಳಿಗೆ ಅವರದೇ ಆದ ಸಪರೇಟ್ ವರ್ಕಿಂಗ್ ಜರ್ನಲಿಸ್ಟ್ ಆಕ್ಟ್ ಅಂತ ಇದೆ. ಅದರಲ್ಲಿ ಅವ್ರ ಸೇಫ್ ಗಾರ್ಡ್ಸ್ ಇದೆ. ಇಷ್ಟಿಷ್ಟು ಕೆಲಸ ಟೈಮ್ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಕೊಡುವಾಗಿಲ್ಲ, ಇಷ್ಟು ಬೆನಿಫಿಟ್ಸ್ ಕೊಡಬಹುದು ಅವರಿಗೆ. ಬಟ್ ಅದು ಪ್ರೆಸ್ ಫ್ರೀಡಮ್ ಮೇಲೆ ಬರಲ್ಲ, ಅದು ಅವರ ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಬಂದಿರೋದು. ಈಗ ಅದೇ ನೀವು ಹೇಳಿದ್ರಿ ಆನ್ ಪೇಪರ್ ಅಲ್ಲಿ ಪತ್ರಿಕೆಗೆ ಫುಲ್ ಸ್ವಾತಂತ್ರ್ಯ ಇದೆ ಭಾರತದಲ್ಲಿ ಅಂತ ನಾವು ಕಾಣಬಹುದು ಅಂತ. ಆದ್ರೆ 2023ರ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ನೋಡೋದಾದ್ರೆ 180 ದೇಶಗಳ ಪೈಕಿ ಭಾರತಕ್ಕೆ 161ನೇ ಸ್ಥಾನ ಸಿಕ್ಕಿದೆ. ಇದಕ್ಕೆ ಕಾರಣ ಏನಿರಬಹುದು? ಸುಮಾರು ಕಾರಣಗಳಿವೆ.
ನೋಮ್ ಚೋಮ್ಸ್ಕಿ ಅಂತ ಒಬ್ರು ಥಿಯರಿಸ್ಟ್ ಇದ್ದಾರೆ. ಓಕೆ. ಅವ್ರ ಪ್ರಕಾರ 5 ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ತಾರೆ. ನ್ಯೂಸ್ ಅನ್ನ ಪಬ್ಲಿಷ್ ಮಾಡ್ಬೇಕಾ ಬೇಡವಾ ಅಂತ. ಈಗ ಒಂದು ನ್ಯೂಸ್ ಇದೆ, ದೇಶದಲ್ಲಿ ಎಷ್ಟೋ ಘಟನೆಗಳು ನಡೀತಾ ಇವೆ, ಹೌದು, ಯಾವ್ದನ್ನ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು. ನಾವ್ ಅನ್ಕೊಳ್ತೀವಿ ಅದು ಜಸ್ಟ್ ಒಂದು ಎಡಿಟರ್ದು ಡಿಸಿಷನ್ ಅಂತ. ಆಕ್ಚುಲಿ ಅದು ಒಂದು ಪಾರ್ಟ್ ಅದು, ಬಟ್ ಅದು ಬಿಟ್ಟು ಬೇರೆ ಫೋರ್ಸಸ್ ಗಳು ಇದರ ಮೇಲೆ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಓನರ್ಶಿಪ್. ಆ ಓನರ್ದು ಐಡಿಯಾಲಜಿ ಏನು, ಒಂದು ಘಟನೆ ನಡೀತು, ನಮ್ಮ ಐಡಿಯಾಲಜಿ ಪ್ರಕಾರ ಇದನ್ನ ನಾವು ಪಬ್ಲಿಷ್ ಮಾಡಿದ್ರೆ ಏನಾದ್ರೂ ಆಗುತ್ತಾ, ಹಂಗಾದ್ರೆ ಮಾತ್ರ ನಾವು ಮಾಡ್ತೀವಿ. ನಮ್ಮ ಐಡಿಯಾಲಜಿಗೆ ಫೇವರ್ ಆಗೋ ರೀತಿ ಇದ್ರೆ ನಾವು ಪಬ್ಲಿಷ್ ಮಾಡ್ತೇವೆ. ಹೌದು, ಓನರ್ಶಿಪ್. ಇದು ಇದರಲ್ಲಿ ಎಡಿಟರ್ ಅಂತ ನಾನು ಹೇಳ್ತಾ ಇಲ್ಲ, ಸಂಸ್ಥೆಯ ಓನರ್ಸ್ ಬಗ್ಗೆ ಹೇಳ್ತಿದ್ದೀನಿ ನಾನು. ಎಡಿಟರ್ಸ್ ಫ್ರೀಡಮ್ ಇದೆ ಅವರಿಗೆ, ಬಟ್ ಸರ್ಟನ್ ಟೈಮ್ಸ್ ದೇ ಹ್ಯಾವ್ ಟು ಆಲ್ಸೋ ಲಿಸನ್ ಟು ದ ಓನರ್ಸ್ ಅಲ್ವಾ. ಬಟ್ ಮೋಸ್ಟ್ ಆಫ್ ದ ಟೈಮ್ ಎಡಿಟರ್ಸ್ ಆರ್ ಫ್ರೀ. ಆ ಓನರ್ಶಿಪ್ ಗೂ ಎಡಿಟರ್ಸ್ ಗೂ ಇರೋ ಒಂದು ಸಂಬಂಧ ಅದು ಆಟೋನಮಸ್ ಆಗಿ ಇರುತ್ತೆ. 100% ಆಟೋನಮಸ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವಾಗಾದ್ರೂ ಒಂದು ಕಾಲ್ ಮಾಡಿ ಇವತ್ತು ಅದು ಹಾಕೋದು ಬೇಡ, ನಮ್ಮ ಐಡಿಯಾಲಜಿಗೆ ಅದು ಸೆಟ್ ಆಗಲ್ಲ, ಅವ್ರ ಅದಕ್ಕೆ ಬೇರೆನೆ ಒಂದು ಆಂಗಲ್ ತಗೊಳ್ಳಿ. ಅದೇ ಘಟನೆನ ಒಂದ್ ಪತ್ರಿಕೆ ಒಂದು ರೀತಿಯಲ್ಲಿ ಕವರ್ ಮಾಡುತ್ತೆ, ಇನ್ನೊಂದು ಪತ್ರಿಕೆ ಇನ್ನೊಂದು ರೀತಿಯಲ್ಲಿ ಕವರ್ ಮಾಡುತ್ತೆ, ಮೂರನೇ ಪತ್ರಿಕೆ ಅದನ್ನ ಕವರೇ ಮಾಡಲ್ಲ. ಈ ಡಿಸಿಷನ್ಗಳು ಓನರ್ಶಿಪ್ ಮೇಲೆ ಬರೋದು, ಐಡಿಯಾಲಜಿ ಮೇಲೆ ಬರೋದು, ವಿಚಾರಧಾರೆ ಮೇಲೆ ಬರೋದು. ದಟ್ ಈಸ್ ಒನ್ ಆಫ್ ದ ಫಿಲ್ಟರ್ಸ್. ಸೆಕೆಂಡ್ ಬ್ಯಾರಿಯರ್ ನೋಡ್ಲಿಕ್ಕೆ ಹೋದ್ರೆ ಅಡ್ವರ್ಟೈಸರ್ಸ್. ಈಗ ಒಂದು ಪತ್ರಿಕೆ, ನ್ಯೂಸ್ ಪೇಪರ್ ತಗೊಳ್ಳಿ ನೀವು. ಒಂದು ನ್ಯೂಸ್ ಪೇಪರ್ ಸಿಂಗಲ್ ಕಾಪಿ, ಒಂದು ಕಾಪಿ ನ್ಯೂಸ್ ಪೇಪರ್ ನ ಪ್ರಿಂಟ್ ಮಾಡ್ಲಿಕ್ಕೆ ಸಾಧಾರಣ 22 ರೂಪಾಯಿ ಆಗುತ್ತೆ. ನಮ್ ಕೈಗೆ ಸಿಗುವಾಗ ಎಷ್ಟಿಗೆ ಸಿಗುತ್ತೆ ಅದು? 5 ರೂಪಾಯಿ, 6 ರೂಪಾಯಿ, 7 ರೂಪಾಯಿ. ಆ ಉಳ್ದದ್ ಏನಾಯ್ತು? ಅದು ಅಡ್ವರ್ಟೈಸರ್ಸ್ ಸಬ್ಸಿಡೈಸ್ ಮಾಡ್ತಾರೆ. ಅಡ್ವರ್ಟೈಸರ್ಸ್ ಇದ್ದ ಕಾರಣ ಓದುಗರಿಗೆ ಕಡಿಮೆ ಬೆಲೆ 22 ರೂಪಾಯಿ 8 ರೂಪಾಯಿಗೆ ಸಿಗುತ್ತೆ. ಆ ಉಳ್ದ 14 ರೂಪಾಯಿ ಅಡ್ವರ್ಟೈಸರ್ಸ್ ಇಂದ ಅವರು ನಮ್ ಕಡಿಮೆಯಲ್ಲಿ ಕೊಡ್ಬೋದು ಅಲ್ವಾ. ಈಗ ನಾವು ಫ್ರಂಟ್ ಪೇಜ್ ಅಡ್ವರ್ಟೈಸಿಂಗ್ ಲಕ್ಷಗಟ್ಟಲೆ ಇದೆ. ನಾಳೆ ಒಬ್ರು ಕಂಪನಿ ನಮ್ಗೆ ಕೊಡ್ತಾ ಇರ್ತಾರೆ, ರೆಗ್ಯುಲರ್ ಕಸ್ಟಮರ್ಸ್ ನಮ್ದು ಫ್ರಂಟ್ ಪೇಜ್ ಅಲ್ಲಿ ಹಾಕ್ತಾ ಇರ್ತಾರೆ, ದಿವಾಲಿಗೊಂದು ಹಾಕ್ತಾರೆ, ಕ್ರಿಸ್ಮಸ್ಗೆ ಹಾಕ್ತಾರೆ. ನಾಳೆ ಅವರಿಂದಾಗಿ ಏನಾದ್ರೂ ಒಂದು ಸ್ಕ್ಯಾಂಡಲ್ ಆಯ್ತು, ಅವಾಗ ಅಲ್ಲಿ ಡಿಸಿಷನ್ ಬರುತ್ತೆ. ನಾವ್ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ರೆ ನಾಳೆ ಏನಾದ್ರೂ ನಮ್ದು ಕೈಯಿಂದ ಅಡ್ವರ್ಟೈಸಿಂಗ್ ಹೋದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಕೇರಳದಲ್ಲಿ ಒಂದು ತುಂಬಾ ಫೇಮಸ್ ಸಾಫ್ಟ್ ಡ್ರಿಂಕ್ ಕಂಪನಿ ಇದೆ, ನಾ ಹೆಸರು ಹೇಳಲ್ಲ, ಅದು ಆನ್ ರೆಕಾರ್ಡ್ ಇದೆ, ಎಲ್ಲಿ ಬೇಕಾದ್ರೆ ನೋಡ್ಬೋದು ನೀವು. ಪ್ಲಾಚಿಮಾಡ ಅಂತ ಒಂದು ಊರಿದೆ. ಈ ಸಾಫ್ಟ್ ಡ್ರಿಂಕ್ ಕಂಪನಿದು ಬಾಟ್ಲಿಂಗ್ ಪ್ಲಾಂಟ್ಸ್ ಊರಲ್ಲಿರೋದು ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್. ಆ ಮ್ಯಾನುಫ್ಯಾಕ್ಚರ್ದು ಕೆಮಿಕಲ್ಸ್ ಇಂದಾಗಿ ಊರ್ ಸುತ್ತ ಎಲ್ಲ ಗ್ರೌಂಡ್ ವಾಟರ್, ಈ ಬೋರ್ವೆಲ್ದು ನೀರು, ಬಾವಿಗಳದ್ದು ನೀರಲ್ಲಿ ಕಂಟಾಮಿನೇಷನ್ ಆಗಿದೆ, ಅಲ್ಲಿ ಪಾಯ್ಸನಿಂಗ್ ಆಗಿದೆ. ಬಟ್ ಅದರ ಬಗ್ಗೆ ನಮ್ಗೆ ಜಾಸ್ತಿ ಬರಲ್ಲ. ಕೇರಳದಲ್ಲಿ 1-2 ಪತ್ರಿಕೆಗಳು ಬರೀತಾರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಬರಲ್ಲ. ಯಾಕೆಂದ್ರೆ ಆ ಸಾಫ್ಟ್ ಡ್ರಿಂಕ್ ಕಂಪನಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವರ್ಟೈಸರ್ಸ್ ಇನ್ ದ ಕಂಟ್ರಿ ಅಲ್ಲ, ಇನ್ ದ ವರ್ಲ್ಡ್. $1 ಬಿಲಿಯನ್ ಕಂಪನಿ ಅದು. ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು. ನಾಳೆ ನಮ್ಮೂರಿಗೆ ಬಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ಜನರಿಗೆ, ಇದರಿಂದಾಗಿ ಈ ಒಂದು ಡೇಂಜರ್ ಇದೆ ಅಂತ. ಈಗ ನಮ್ಗೆ ಗೊತ್ತೇ ಇಲ್ಲ ವಿಚಾರ. ದ ಬಿಗ್ಗೆಸ್ಟ್ ಅಡ್ವರ್ಟೈಸರ್ ಇನ್ ಇಂಡಿಯಾ ಸಂಸ್ಥೆ ಯಾವ್ದು ಗೊತ್ತಾ ನಿಮ್ಗೆ? ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ. ಇಂತಿಂತ ಡಿಪಾರ್ಟ್ಮೆಂಟ್ ಅವರು ಇಂತಿಂತ ಒಂದು ಸ್ಕೀಮ್ ಮಾಡಿದ್ದಾರೆ ಅಂತ ಬರುತ್ತೆ. ಅದು ಬಿಟ್ರೆ ಫ್ರಂಟ್ ಪೇಜ್ ಅಲ್ಲಿ ಬರುತ್ತೆ. ಈ ಹಳೆ ನಾಯಕರದು ಜಯಂತಿಗೆಲ್ಲ ಅದಕ್ಕೆಲ್ಲ ಬರ್ತಾರೆ, ಅದು ಒನ್ಸ್ ಇನ್ ವೈಲ್ ಬರೋದು. ಅದು ಬಿಟ್ಟು ಡೈಲಿ ನೀವು ನಡು ಪೇಜ್ ನೋಡಿದ್ರೆ ಟೆಂಡರ್ಸ್ ಗಳದು ನೋಟಿಸ್ ಬರುತ್ತೆ, ರಿಕ್ರೂಟ್ಮೆಂಟ್ ನೋಟಿಸ್ ಬರುತ್ತೆ, ಬ್ಯಾಂಕ್ ಗಳದ್ದು ನೋಟಿಸ್ ಬರುತ್ತೆ, ಇಂತಿಂತವ್ರು ಡಿಫಾಲ್ಟ್ ಮಾಡಿದ್ದಾರೆ, ನಾಳೆ ಆಕ್ಷನ್ ಇರುತ್ತೆ, ನಾಳೆ ಹರಾಜಾಗ್ತಾರೆ, ಅದೆಲ್ಲ ಬರೋದು ಸರ್ಕಾರದಿಂದ. ಈಗ ನಾಳೆ ಯಾವ್ದಾದ್ರು ಒಂದು ಪತ್ರಿಕೆ ಸರ್ಕಾರದ ಎಗೇನ್ಸ್ಟ್ ತುಂಬಾ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್ಕಾರ ನಾಳೆ ಆ ಅಡ್ವರ್ಟೈಸಿಂಗ್ ಗಳನ್ನ, ಆ ಜಾಹೀರಾತುಗಳನ್ನ ನಿಲ್ಲಿಸುವ ಸಂಭಾವನೆ ಇದೆ, ಮಾಡಬಹುದು. ಅಡ್ವರ್ಟೈಸಿಂಗ್ ಇಂದ ನಮ್ಗೆ ಸಬ್ಸಿಡಿ ಸಿಗ್ತಾ ಇದೆ. ಇಂಡಿಯಾದ ಬಿಗ್ಗೆಸ್ಟ್ ಅಡ್ವರ್ಟೈಸರ್ ನಮ್ಗೆ ಸ್ಟಾಪ್ ಮಾಡಿದ್ರೆ ಸರ್ಕಾರ ಆ ರೀತಿ ಮಾಡಬಹುದಾ? ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ನಿಲ್ಲಿಸುವ ಒಂದು ಅಧಿಕಾರ ಅದಕ್ಕಿದೆಯಾ? ನೋಡಿ, ಸರ್ಕಾರದ್ದು ಮತ್ತೆ ನಮ್ಮ ಸಂವಿಧಾನದ ಪ್ರಕಾರ ಏನಾದರೂ ಇಂಪಾರ್ಟೆಂಟ್ ಇಶ್ಯೂಸ್, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದ್ರೆ ಜಾಹೀರಾತು ಕೊಡ್ಬೇಕಂತಿದೆ. DAVP, ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಅಂಡ್ ವಿಜುವಲ್ ಪಬ್ಲಿಸಿಟಿ, ಆ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಕೊಡೋದು. ಸೊ ನಮ್ ಪ್ರತಿ ಬಿಗ್ ಸಿಟೀಸ್ ಅಲ್ಲಿ ಒಬ್ರು ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ, ಗವರ್ಮೆಂಟ್ ಅವ್ರು ಇದೆಲ್ಲ ನೋಡ್ಕೊಳ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಜಾಹೀರಾತು ಕೊಡೋದೆಲ್ಲ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಸಂವಿಧಾನದಲ್ಲಿದೆ, ರೂಲ್ಸ್ ಅಲ್ಲಿ ಇದು ಇದೆ, ದಟ್ ಇಂತಿಂತ ನೋಟಿಫಿಕೇಶನ್ಸ್ ಪತ್ರಿಕೆಗಳಲ್ಲಿ ಬರ್ಬೇಕಂತ. ಬಟ್
ಯಾವ ಪತ್ರಿಕೆಗಳಲ್ಲಿ ಬರ್ಬೇಕಂತ ಇಲ್ಲ. ಓಕೆ. ಮಿನಿಮಮ್ 3-4 ಪತ್ರಿಕೆ ಅಂತ ಹೇಳ್ತಾರೆ, ಮಿನಿಮಮ್ ಒಂದು ನಂಬರ್ ಕೊಡ್ತಾರೆ. ಬಟ್ ಯಾವ ಪತ್ರಿಕೆ ಅಂತ ನೀವು ಡಿಸೈಡ್ ಮಾಡಿ. ಸಬ್ಸ್ಕ್ರಿಪ್ಷನ್ ಚೆನ್ನಾಗಿರ್ಬೇಕು, ರೀಡರ್ಶಿಪ್ ಚೆನ್ನಾಗಿರ್ಬೇಕು, ವ್ಯೂವರ್ಶಿಪ್ ಚೆನ್ನಾಗಿರ್ಬೇಕು ಅಷ್ಟೇ. ಅದು ಬಿಟ್ರೆ ಇಂತಿಂತ ಪತ್ರಿಕೆಯಲ್ಲೇ ಕೊಡ್ಬೇಕು, ಈ ಪತ್ರಿಕೆಯಲ್ಲಿ ಹಾಕ್ಲೇಬೇಕು ಅಂತ ಏನಿಲ್ಲ. ಸೊ ಒಂದ್ ಪತ್ರಿಕೆ ಸರ್ಕಾರದ ಬಗ್ಗೆ ಲೆಕ್ಕಕ್ಕಿಂತ ಜಾಸ್ತಿ ಅಗೇನ್ಸ್ಟ್ ಬರಿತಾ ಇದೆ ಅಂತ ಹೇಳಿದ್ರೆ ನಾಳೆ ಅದನ್ನ ನಿಲ್ಲಿಸಬಹುದು, ಅದರ ಬದಲು ಬೇರೆಯವ್ರಿಗೆ ಕೊಡ್ಬೋದು. ಯಾವ ಪತ್ರಿಕೆ ಆದ್ರೂ ಸರಿ ಇಷ್ಟು ನಂಬರ್ಸ್, ಇಷ್ಟು ಪತ್ರಿಕೆಗಳಲ್ಲಿ ಬರಬೇಕು, ಇಷ್ಟು ನಂಬರ್ ಆಫ್ ನ್ಯೂಸ್ ಪೇಪರ್ಸ್ ಅಲ್ಲಿ ಬರಬೇಕು, 5-6. ಅದು ಒಂದ್ ತೆಗ್ದು ಇನ್ನೊಬ್ರಿಗೆ ಕೊಟ್ರೆ 5-6 ಸಿಕ್ತಲ್ಲ, ಅವ್ರದ್ದು ಕೋಟ ಮುಗೀತಲ್ಲಿ. ಸೊ ಇದ್ರ ಅಗೇನ್ಸ್ಟ್ ಯಾರ ಮೇಲೆ ಕೇಸ್ ಹಾಕ್ಬೋದು? ಸರ್ಕಾರದ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗುತ್ತಾ? ನಮ್ಗೆ ಅಡ್ವರ್ಟೈಸಿಂಗ್ ಕೊಡ್ಲಿಲ್ಲ ಅಂತ ಅದು ಅವ್ರದ್ದು ಡಿಸಿಷನ್ ಅಲ್ವಾ ಅಂತ. ಅದು ಕೂಡ ಒಂದು ಟೈಪ್ ಆಫ್ ಕಂಟ್ರೋಲ್ ಅಂತಲೇ ಹೇಳ್ಬೋದು. ಅದಾಗ್ತಿದೆ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದು ಒನ್ ಟೈಪ್ ಆಫ್ ಕಂಟ್ರೋಲ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಆಗೋ ಸಾಧ್ಯತೆ ಇದೆ ಅಂತ ಹೇಳೋದು. ಆಗ್ತಾ ಇದೆ ಅಂತ ಹೇಳ್ತಿಲ್ಲ, ಬಿಕಾಸ್ ನನ್ನ ಹತ್ರ ಪ್ರೂಫ್ ಏನೂ ಇಲ್ಲ ಅದರ ಬಗ್ಗೆ. ಈಗ ಅಡ್ವರ್ಟೈಸ್ಮೆಂಟ್ ಅಂತ ಬಂದಾಗ ಅದರ ಅಂಡರ್ ಅಲ್ಲಿ ನಾವು ಪೇಡ್ ನ್ಯೂಸ್ ಅನ್ನ ಕೂಡ ಕನ್ಸಿಡರ್ ಮಾಡಬಹುದಾ? ಪೇಡ್ ನ್ಯೂಸ್ ಕೂಡ ಕನ್ಸಿಡರ್ ಮಾಡಬಹುದು, ಬಟ್ ಪೇಡ್ ನ್ಯೂಸ್ ಅನ್ನೋದು ಅದು ಬೇರೆ ಒಂದು ಕಾನ್ಸೆಪ್ಟ್ ಆಗಿ ಬರುತ್ತೆ. ಈಗ ಸುಮಾರು ವರ್ಷ ಹಿಂದೆ ದೇಶದ ಪ್ರಖ್ಯಾತ 2 ಪತ್ರಿಕೆಗಳು, ಹೆಸರು ನೆನಪಾಗ್ತಿಲ್ಲ, ಅವ್ರ ಮೇಲೆ ದೂರು ಬಂದಿತ್ತು. ಅವರು ದುಡ್ಡು ತಕೊಂಡು ಪೊಲಿಟಿಷಿಯನ್ಸ್ ಬಗ್ಗೆ ಚೆನ್ನಾಗಿ ಬರೀತಿದ್ದಾರೆ ಅಂತ. ಅದು ಪೇಡ್ ನ್ಯೂಸ್. ಅವರ ಪತ್ರಕರ್ತರು ಪೊಲಿಟಿಷಿಯನ್ಸ್ ಅನ್ನ, ರಾಜಕಾರಣಿಗಳನ್ನ ಇಲೆಕ್ಷನ್ ಟೈಮಿಗೆ ಅಪ್ರೋಚ್ ಆಗ್ಬಿಟ್ಟು ನಮ್ಗೆ ಇಷ್ಟಿಷ್ಟು ಕೊಟ್ರೆ ಫ್ರಂಟ್ ಪೇಜ್ ಅಲ್ಲಿ 2 ಕಾಲಮ್ ನಿಮ್ ಬಗ್ಗೆ ಚೆನ್ನಾಗಿ ಬರಿತೀವಿ, ನಿಮ್ ಬಗ್ಗೆ ಒಳ್ಳೇದ್ ಬರಿತೀವಿ, ಕೊಟ್ಟಿಲ್ಲ ಆದ್ರೆ ನಿಮ್ ಬಗ್ಗೆ ಖರಾಬ್ ಬರಿತೀವಿ. ಪೇ ಮಾಡಿ ನ್ಯೂಸ್ ಕೊಡೋದಂತದ್ದು ಅದು ಪೇಡ್ ನ್ಯೂಸ್. ಅಡ್ವರ್ಟೈಸಿಂಗ್ ಅಂತದ್ದು ಬೇರೆ, ಪೇಡ್ ನ್ಯೂಸ್ ಬೇರೆ. ಇನ್ನೊಂದಿದೆ ಅಡ್ವರ್ಟೋರಿಯಲ್ ಅಂತ. ಅಡ್ವರ್ಟೋರಿಯಲ್ ಅಂತ ನ್ಯೂಸ್ ರಿಪೋರ್ಟ್, ಬಟ್ ಅದರಲ್ಲಿ ಮೇಲೆ ಬರ್ದಿರ್ಬೇಕು ಸ್ಪಾನ್ಸರ್ಡ್ ಮೆಸೇಜ್ ಅಂತ ಬರ್ತಿರ್ಬೇಕು. ಅದು ಆಗಿದ್ರೆ ಮಾತ್ರ ಅದು ಅಡ್ವರ್ಟೋರಿಯಲ್ ಅಂತ ಬರುತ್ತೆ. ಬರಿಬೇಕು, ಇಲ್ಲಾಂದ್ರೆ ಅಡ್ವರ್ಟೈಸ್ಮೆಂಟ್ ಅಂತರ ಮಾಡ್ಬೇಕು ಅದನ್ನು. ಅಂಡ್ ದಟ್ ಬಿಕಮ್ಸ್ ಇಲ್ಲಿಗಲ್. ಅದು ಕಾನೂನು ಬಾಹಿರದು. ಸೊ ಈಗ ಪೇಡ್ ನ್ಯೂಸ್ ಇಲ್ಲಿಗಲ್ ಅಂತ. ಪೇಡ್ ನ್ಯೂಸ್ ಇಸ್ ಇಲ್ಲಿಗಲ್. ಮೂರನೇ ಫಿಲ್ಟರ್ ಅಂದ್ರೆ ಸೋರ್ಸಸ್, ಮಾಹಿತಿ ಮೂಲಗಳು. ನಿಮ್ಗೆ ನ್ಯೂಸ್ ಎಲ್ಲಿಂದ ಸಿಗುತ್ತೆ, ಯಾವ ಮೂಲದಿಂದ ಸಿಗುತ್ತೆ? ಮೋಸ್ಟ್ ಪತ್ರಿಕೆಗಳು ಅದು ಒಫಿಷಿಯಲ್ ಸೋರ್ಸ್ ಇಂದಾನೆ ತಗೊಳುತ್ತೆ. ಇನ್ನೊಂದು ಆಂಗಲ್ ನೋಡಲ್ಲ. ಸರ್ಕಾರದ ಬಗ್ಗೆ ಏನಾದ್ರು ಸರ್ಕಾರ ಹೇಳಿದ್ರೆ ತಗೊಳುತ್ತೆ ಅದು, ಬಟ್ ಅದ್ರ ಹಿಂದೆದು ನೋಡಲ್ಲ. ಒಫಿಷಿಯಲ್ ಸೋರ್ಸಸ್ ನೋಡಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಕೆಲವ್ರು ನೋಡ್ತಾರೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂತ ಹೇಳ್ತೀವಿ ಅದಕ್ಕೆ. ಅದ್ರ ಹಿಂದೆ ಹೋಗಿ ಬರ್ತಾರೆ, ಬಟ್ ಅವ್ರಿಗೂ ಸುಮ್ನೆ ಕೂತ್ಕೊಂತ ಹೇಳ್ತಾರೆ. ಈಗ 4th ಫಿಲ್ಟರ್ ಅಂದ್ರೆ ನೆಗೆಟಿವ್ ರಿಯಾಕ್ಷನ್. ನಮ್ದು ನ್ಯೂಸ್ ಬರೆದ್ರೆ ಅದಕ್ಕೆ ಏನಾದ್ರು ನಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತಾ ಅಂತ ಲೆಟರ್ಸ್ ಟು ದಿ ಎಡಿಟರ್ ಬರೀತಾರೆ. ಅದೊಂದು ಹಾರ್ಮ್ಲೆಸ್ ತರ, ಅದನ್ನ ಇಗ್ನೋರ್ ಕೂಡ ಮಾಡಬಹುದು. ಬಟ್ ನಾಳೆ ಯಾರಾದ್ರೂ ಮಾನಹಾನಿ ಕೇಸ್ ಹಾಕ್ಬಹುದು ಆರ್ಗನೈಸೇಷನ್ ಮೇಲೆ, ಪತ್ರಕರ್ತರ ಮೇಲೆ. ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ಸ್ ಅಂತ ಒಂದು ಆಕ್ಟ್ ಇದೆ, ಅದು ಗವರ್ಮೆಂಟ್ ಅದನ್ನು ಯೂಸ್ ಮಾಡಿ ಪತ್ರಕರ್ತರ ಮೇಲೆ ಕೇಸ್ ಹಾಕ್ಬಹುದು. ಇದು ಗವರ್ಮೆಂಟ್ ಸೀಕ್ರೆಟ್ಸ್, ನೀವು ಇದನ್ನ ಹೇಗೆ ಪಬ್ಲಿಷ್ ಮಾಡಿದ್ರಿ? ಅದು ಒನ್ ಆಫ್ ದ ಮೋಸ್ಟ್ ಡ್ರೆಕೋನಿಯನ್, ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇರುವಂತ ಒಂದು ಆಕ್ಟ್ ಅದು. ಅದರ ಮೇಲೆ ಪತ್ರಕರ್ತರು ಬುಕ್ ಮಾಡಿದ್ರೆ ಅವ್ರಿಗೆ ತುಂಬಾ ಕಷ್ಟ. ಅಂದ್ರೆ ಗವರ್ಮೆಂಟ್ ಇದು ಕಾನ್ಫಿಡೆನ್ಶಿಯಲ್ ಏನಾದ್ರೂ ರಿಪೋರ್ಟ್ಸ್ ಅದು ಯಾವ್ದಕ್ಕೂ ಅಪ್ಲೈ ಆಗೋದಿಲ್ಲ. ಈಗ ಒಂದು ಸಿಟಿಸನ್, ಸಿವಿಲಿಯನ್ ಬಗ್ಗೆ, ನಾಗರಿಕರ ಬಗ್ಗೆ ಬರೆದ್ರೆ ಅದು ಅಫೆಕ್ಟ್ ಆಗೋದಿಲ್ಲ, ಆಸ್ ಲಾಂಗ್ ಶಿ ಆರ್ ಹಿ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಕಾನ್ಫಿಡೆನ್ಶಿಯಲ್ ವರ್ಕಿಂಗ್ ಆಫ್ ದ ಗವರ್ಮೆಂಟ್. ಬಟ್ ನಾಗರಿಕರು ಪ್ರೈವೇಟ್ ಆಗಿ ಅವರ ಮೇಲೆ ಬರೆದ್ರೆ ಇನ್ನೊಂದು ಲಾ ಬರುತ್ತೆ, ಡಿಫೇಮೇಷನ್ ಲಾ ಬರುತ್ತೆ, ಮಾನಹಾನಿ ಲಾ ಬರುತ್ತೆ. ಸೊ ಈ ತರ ಲಾಸ್ ಎಲ್ಲ ಹಾಕಿ ಈ ತರ ಕೇಸ್ ಹಾಕ್ಬಿಟ್ರೆ ಪತ್ರಕರ್ತರ ಮೇಲೆ, ಅವ್ರು ಏನ್ ಮಾಡ್ತಾರೆ? ಡೈಲಿ ಕೋರ್ಟಿಗೆ ಹೋಗ್ತಾರ, ಕೆಲಸ ಮಾಡ್ತಾರ ಅವರು. ಅದು ನೆಗೆಟಿವ್ ರಿಯಾಕ್ಷನ್ ಇದೆ. ನಾಳೆ ಏನಾದ್ರು ಅವರೊಂದು ಯಾರಾದ್ರೂ ಬರ್ತಾರೆ ಪತ್ರಕರ್ತರ ಹತ್ರ, ಈ ತರದೊಂದು ಘಟನೆ ನಡೆದಿದೆ, ಈ ತರದೊಂದು ಸೋರ್ಸ್ ಇದೆ ನನ್ನ ಹತ್ರ, ನೀವು ಇದನ್ನ ಕವರ್ ಮಾಡ್ತೀರಾ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಓನರ್ ಏನ್ ಹೇಳ್ಬೋದು? ಅಡ್ವರ್ಟೈಸರ್ಸ್ ನಿಲ್ಸ್ಬೋದಾ ಇದನ್ನ ಹಾಕಿದ್ರೆ? ಇನ್ನೊಂದು ಹೇಳ್ತಾರೆ, ಇದು ಸೋರ್ಸ್ ಸರಿ ಇದೆಯಾ, ಅಫಿಷಿಯಲ್ ಸೋರ್ಸ್ ಆದ್ರೆ ಮಾತ್ರ ಹೋಗ್ತೀನಿ ಮಾರ್ಯ. 4ನೇದಲ್ಲಿ ನೋಡುವಾಗ ಅವ್ರು ಹೇಳ್ತಾರೆ ಏನಂದ್ರೆ, ಇದನ್ನೆಲ್ಲ ಹಾಕಿದ್ರೆ ನನಗೆ ಏನಾದ್ರು ನೆಗೆಟಿವ್ ಪ್ರತಿಕ್ರಿಯೆ ಬರ್ಬೋದಾ, ನನ್ ಮೇಲೆ ಕೇಸ್ ಆಗ್ತಬಹುದಾ, ಸುಮ್ನೆ ಯಾಕೆ ತಲೆ ಕೆಡ್ಸ್ಕೊಡೋದು ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಅಲ್ಲಿ ಆ ಘಟನೆ ಹೊರಗೋಗುತ್ತೆ, ಬರಲ್ಲ ನ್ಯೂಸ್ ಪೇಪರ್ ಅಲ್ಲಿ. ಅಂತದೊಂದು ಸಾಧ್ಯತೆ ಇದೆ ಅಂತ ನೋಮ್ ಚೋಮ್ಸ್ಕಿ ಅವರು ಹೇಳ್ತಾರೆ. ಈಗ 5ನೇದು ಫಿಲ್ಟರ್ ಕಾಮನ್ ಎನಿಮಿ. ಯಾರಾದ್ರೂ ಒಂದು ಕಾಮನ್ ಎನಿಮಿ ಇದ್ರೆ ಅವರ ಬಗ್ಗೆ ಬರೀತಾರೆ. ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಭಯೋತ್ಪಾದಕರು ಆರ್ ನೇಬರಿಂಗ್ ಕಂಟ್ರಿ. ಅವ್ರ ಬಗ್ಗೆ ಇದ್ರೆ ನಾವು ಜಾಸ್ತಿನೇ ಆಗ್ತೀವಿ, ಯಾಕಂದ್ರೆ ಇಟ್ಸ್ ಅ ಕಾಮನ್ ಎನಿಮಿ. ಈ 5 ಫಿಲ್ಟರ್ಸ್ ನೋಮ್ ಚೋಮ್ಸ್ಕಿ ಅವರ ಪ್ರಕಾರ ನ್ಯೂಸ್ ಅನ್ನ ಪ್ರಿಂಟ್ ಆರ್ ನಾಟ್ ಪ್ರಿಂಟ್,
ಪಬ್ಲಿಷ್ ಆರ್ ನಾಟ್ ಪಬ್ಲಿಷ್ ಅಂತ ಬರುತ್ತೆ. ಸೊ ಆನ್ ಪೇಪರ್ ಎವ್ರಿಥಿಂಗ್ ಇಸ್ ಫ್ರೀ, ಬಟ್ ಎವ್ರಿ ಪ್ರಾಸೆಸ್ ಗೋಸ್ ಥ್ರೂ ದಿಸ್ 5 ಫಿಲ್ಟರ್ಸ್ ಆದ್ಮೇಲೆ ಇದು ಬರೋದು. ನಾವೀಗ ಸಾಮಾನ್ಯವಾಗಿ ನೋಡೋದೇನಂದ್ರೆ ಈ ಮಾಧ್ಯಮಗಳಿರ್ಬೋದು, ಎಸ್ಪೆಷಲಿ ಟಿವಿ ಮಾಧ್ಯಮಗಳು ಅಥವಾ ಟಿವಿ ಚಾನೆಲ್ಸ್ಗಳು ಎಕ್ಸ್ಕ್ಲೂಸಿವ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂತೆಲ್ಲ ತುಂಬಾ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇರ್ತವೆ. ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಹಣೆಪಟ್ಟಿ ಇಟ್ಕೊಂಡು ಅಥವಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಇಟ್ಕೊಂಡು ಹಲವಾರು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇರ್ತವೆ. ಇದನ್ನ ಅವರು TRPಗೋಸ್ಕರ ಮಾಡ್ತಾ ಇರ್ತಾರೆ ಅಂಡ್ ಕಾಂಪಿಟೇಷನ್ ಕೂಡ ಮಾಡ್ತಾ ಇರ್ತಾರೆ. ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಪತ್ರಿಕೋದ್ಯಮದ ಮೇಲೆ? ಇದರಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆನೂ ಇದೆ, ನಕಾರಾತ್ಮಕ ಕೂಡ ಇದೆ. ಈಗ ಬ್ರೇಕಿಂಗ್ ನ್ಯೂಸ್, ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂದ್ರೆ ಬೇರೆ ಬೇರೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನನ್ನ ಸಂಸ್ಥೆ ಈ ನ್ಯೂಸ್ ಅನ್ನ ಫಸ್ಟ್ ಬ್ರೇಕ್ ಮಾಡಬೇಕು, ಬಟ್ ಆ ಸೋರ್ಸ್ ಎಲ್ಲರ ಕಡೆಯಲ್ಲಿರುತ್ತೆ. ಬ್ರೇಕಿಂಗ್ ನ್ಯೂಸ್ ಕಾನ್ಸೆಪ್ಟ್ ಬರೋದು ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಗೂ ರೇಡಿಯೋ ಆರ್ ಟೆಲಿವಿಷನ್ ಮಾಧ್ಯಮದಲ್ಲಿ. ಸಪೋಸ್ ನಿಮ್ದೊಂದು ಪತ್ರಿಕೆ, ನಂದೊಂದು ಪತ್ರಿಕೆ, ನಮ್ದು ಇಬ್ಬರಲ್ಲಿ ಕಾಂಪಿಟಿಷನ್ ಇರುತ್ತೆ. ಇಬ್ರು ಟ್ರೈ ಮಾಡ್ತೀವಿ. ಏನಾದ್ರೂ ನ್ಯೂಸ್ ಬಂದ್ರೆ ನಮ್ಮ ಚಾನೆಲ್ ಅಲ್ಲಿ ನಿಮ್ಗಿಂತ 2 ಸೆಕೆಂಡ್ ಮುಂಚೆ ಹಾಕಿದ್ರೆ ನಾನು ಬ್ರೇಕ್ ಮಾಡಿದೆ ಅಂತ ನಾನು ಹೇಳ್ಬೋದು. ಸೊ ನಾಳೆ ನಾನು ಕೊಚ್ಕೋಬಹುದು, ಫಸ್ಟ್ ಟೈಮ್ ಕೇಳಿರೋದು ನೀವು ನಮ್ ಚಾನೆಲ್ ಅಲ್ಲಿ ಅಂತ ಹೇಳ್ಬೋದು ನಮ್ಗೆ. ಅದು ಕಾಂಪಿಟೇಷನ್ ತುಂಬಾ ಬ್ರೀಡ್ ಮಾಡುತ್ತೆ TRPಗೋಸ್ಕರ. ಓಕೆ, ಕಾಂಪಿಟೇಷನ್ ಇಸ್ ಗುಡ್. ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇರ್ಬೇಕು. ಕಾಂಪಿಟೇಷನ್ ಇಲ್ಲದ್ರೆ ಮೊನೋಪೊಲಿ ಆಗತ್ತೆ. ನಾವು ಒಂದೇ ಪ್ರಾಡಕ್ಟ್ ಅನ್ನ ಚೂಸ್ ಮಾಡ್ತಿರ್ಬೇಕು. ಬಟ್ ಇದರಲ್ಲಿ ನೆಗೆಟಿವ್ ಕೂಡ ಇದೆ. ಬ್ರೇಕಿಂಗ್ ನ್ಯೂಸ್ ಮಾಡುವ ಈ ಗಡಿಬಿಡಿಯಲ್ಲಿ ಮಿಸ್ಟೇಕ್ಸ್ ಕೂಡ ಆಗತ್ತೆ, ಅಂಡ್ ಸಮ್ಟೈಮ್ಸ್ ಕಾಸ್ಟ್ಲಿ ಮಿಸ್ಟೇಕ್ಸ್ ಕೂಡ ಆಗತ್ತೆ. ಈ ಸುಮಾರು ವರ್ಷ ಹಿಂದೆ ಈ ತರದೊಂದು ಘಟನೆ ನಡೆದಿತ್ತು. ಟೈಮ್ಸ್ ನೌ ಅಂತ ಒಂದು ಟಿವಿ ಚಾನೆಲ್ ಇದೆ. ಅದರಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಗಡಿಬಿಡಿಯಲ್ಲಿ ಏನೋ ಒಂದು ನ್ಯೂಸ್ ಬಂತು. ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಅವ್ರ ಹೈಕೋರ್ಟ್ ಜಡ್ಜ್, ಅವ್ರ ಹೆಸರು ಮರ್ತೈತೆ ನನಗೆ, ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಅವ್ರ ಮೇಲೆ ಹಾಕಿದಾರ ಅಂತ ಒಂದು ನ್ಯೂಸ್ ಬಂತು. ಟೈಮ್ಸ್ ನವರಲ್ಲಿ ಏನ್ ಮಾಡಿದ್ರು, ಅವ್ರ ಹೆಸರು ಕರೆಕ್ಟ್ ಆಗಿ ಬರ್ದಿದ್ದಾರೆ, ಬಟ್ ಅವ್ರ ಫೋಟೋ ಇನ್ನೊಬ್ರು ಜಡ್ಜ್ ಇದು ಹಾಕಿಬಿಟ್ರು. ಅದೇ ಹೆಸರನ್ನ ಇನ್ನೊಬ್ರು ಜಡ್ಜ್ ಬೇರೆನೆ ಸ್ಟೇಟ್ ಅಲ್ಲಿ ಇದ್ರು. ಫೋಟೋ ಬೇರೆ, ಹೆಸರು ಸೇಮ್. ಸೊ ಸ್ವಲ್ಪನೇ ನಿಮಿಷಕ್ಕಿತ್ತು ಅದು. ಬ್ರೇಕಿಂಗ್ ನ್ಯೂಸ್, ಜಡ್ಜ್ ಅಕ್ಯೂಸ್ಡ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಬರ್ತಾ ಇತ್ತು ಟಿವಿಯಲ್ಲಿ. ಮತ್ತೆ ಅವ್ರಿಗೆ ಅರ್ಥ ಆಯ್ತು ಇದು ಅಲ್ಲ ಜಡ್ಜ್, ಆ ಜಡ್ಜ್ ಬೇರೆ, ಈ ಜಡ್ಜ್ ಬೇರೆ ಅಂತ. ಅವ್ರು 2 ನಿಮಿಷ 3 ನಿಮಿಷ ಬಿಟ್ಟು ಅದನ್ನ ಚೇಂಜ್ ಮಾಡಿದ್ರು. ತಪ್ಪಿ ಹಾಕಿರೋ ಜಡ್ಜ್ ಇದಾರಲ್ಲ, ಅವ್ರ ಹತ್ರ ಸ್ಕ್ರೀನ್ ಶಾಟ್ ಹೊಡೆದು ಫೋಟೋ ಎಲ್ಲ ತೆಗೆದು ಇಟ್ಕೊಂಡ್ರು. ನನ್ನ ಹೆಸರು ಇವರು ಹಾಳು ಮಾಡಿದ್ದಾರೆ, ನನ್ ಮೇಲೆ ಆಗದೇ ಇರೋ ಆರೋಪ ಹಾಕಿದ್ದಾರೆ ಅಂತ ಹೇಳಿ ಅವರು ಮಾನಹಾನಿ ಕೇಸ್ ಕೊಟ್ರು ಟೈಮ್ಸ್ ನೌ ಮೇಲೆ. ಕಾಂಪನ್ಸೇಷನ್ ಆಗಿ ಅವರಿಗೆ 100 ಕೋಟಿ ರೂಪಾಯಿ ಕೊಡ್ಬೇಕಾಯ್ತು. 20 ಕೋಟಿ ಕ್ಯಾಶ್ ಅಲ್ಲಿ, 80 ಕೋಟಿ ಶೇರ್ಸ್ ಅಲ್ಲಿ. ಆ ಜಡ್ಜಿಗೆ ಸಿಕ್ಕಿತ್ತದು. ಯಾಕಂದ್ರೆ ಇವರು ಗಡಿಬಿಡಿಯಲ್ಲಿ ಒಂದ್ ಮಾಡ್ಲಿಕ್ಕೆ ಹೋಗಿ ಒಬ್ರದ್ದು ಫೋಟೋ ಅಂತೇಳಿ ಇನ್ನೊಬ್ರದ್ದು ಫೋಟೋ ಹಾಕಿಬಿಟ್ಟಿದ್ದಾರೆ. ಸೊ ಈ ಬ್ರೇಕಿಂಗ್ ನ್ಯೂಸ್ ಗಡಿಬಿಡಿಯಲ್ಲಿ ಇದು ಕೂಡ ಆಗೋ ಚಾನ್ಸ್ ಇದೆ. ಇದರಲ್ಲಿ ಅವರ ಹೆಸರು ಹಾಳಾಯ್ತಾ ಜಡ್ಜ್ ಅವ್ರದ್ದು, ಇವ್ರ ಕೈಯಿಂದ 100 ಕೋಟಿ ರೂಪಾಯಿ ಲಾಸ್ ಕೂಡ ಆಯ್ತು ಇವ್ರಿಗೆ. ಅದರಲ್ಲಿ ನ್ಯೂಸ್ ಕ್ವಾಲಿಟಿ ಕೂಡ ಸಫರ್ ಆಗುತ್ತೆ, ಒಳ್ಳೆ ನ್ಯೂಸ್ ಕ್ವಾಲಿಟಿ ಕೂಡ ಸಫರ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಚೆಕ್ ಮಾಡದೆ ಡೈರೆಕ್ಟ್ ಹಾಕ್ಬಿಡ್ತಾರೆ, ಅದು ಆಗಿದೆ. ಮತ್ತೆ ನೆಕ್ಸ್ಟ್ ಡೇ ಅಪಾಲಜಿ ಕೊಡ್ಬೇಕಾಗತ್ತೆ, ಸಾರಿ ನಾವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಲ್ಲ, ಸೊ ಹಾಕ್ಬೇಕಾಯ್ತು ಅಂತ. ಅದು ಬ್ರೇಕಿಂಗ್ ನ್ಯೂಸ್. ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂದ್ರೆ ನಮ್ ಪತ್ರಿಕೆಯವ್ರು ಮಾತ್ರ ಮಾಡಿರೋದು. ಬೇರೆ ಪತ್ರಿಕೆಗಳು ಅದನ್ನ ಯೂಸ್ ಮಾಡ್ಬೇಕಿದ್ರೆ ನಮ್ಮ ಹೆಸರು ಹೇಳ್ಬೇಕು, ನಮಗೆ ಇಂತಿಂತವರ ಪ್ರಕಾರ ಇಂತಿಂತ ಸುದ್ದಿ ಆಗಿದೆ ಅಂತ. ಯಾಕಂದ್ರೆ ಸೋರ್ಸ್ ನಮ್ಮ ಹತ್ರ ಮಾತ್ರ ಇರೋದು. ಈಗ ಅದೇ ಟಿವಿ ಚಾನೆಲ್ಸ್ ಎಲ್ಲ TRP ರೇಸಿಗೆ ಇಳಿತವೆ ಅಂತ ಹೇಳಿದ್ರೆ ಅದರಿಂದ ಅವ್ರಿಗೆ ಏನ್ ಬೆನಿಫಿಟ್ಸ್ ಇರುತ್ತೆ? ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಎಲ್ಲ ಇದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಕೇಳಿದ್ದೇನೆ. ಹೌದು, ಯಾಕಂದ್ರೆ ಈಗ ನಾವು ಸುಮಾರು ವರ್ಷ ಆ ಫೀಲ್ಡ್ ಅಲ್ಲಿ ಇದ್ವಿ, ಅಡ್ವರ್ಟೈಸಿಂಗ್ ಫೀಲ್ಡ್ ಅಲ್ಲಿ ಇದ್ವಿ. ಅವಾಗ ನಾವು ಒಂದು ಆಡ್ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಅದನ್ನ ಪಬ್ಲಿಷ್ ಮಾಡ್ಬೇಕು. ಟಿವಿಯಲ್ಲಿ ಹಾಕ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬೇಕು, ಆನ್ಲೈನ್ ಅಲ್ಲಿ ಕೂಡ ಹಾಕ್ಬೇಕು. ಎಲ್ಲಿ ಜನರು ಜಾಸ್ತಿ ನೋಡ್ತಾರೆ ಅಲ್ಲಿ ನಾವು ಹಾಕ್ತಿವಿ. ಅದಕ್ಕೆ ನಮ್ಗೆ TRP ಬೇಕು. ನಮ್ಗೆ ಆಗ ವೀಕ್ಲಿ TRP ಸಿಗುತ್ತೆ, ಇವಾಗ್ಲೂ ಸಿಗುತ್ತೆ. ಮತ್ತೆ ನ್ಯೂಸ್ ಪೇಪರ್ ನಾವು ರೀಡರ್ಶಿಪ್ ನೋಡ್ತೀವಿ. ರೀಡರ್ಶಿಪ್ ಅಂಡ್ ಐಬಾಲ್ಸ್. ಈಗ ಒಂದೇ ನ್ಯೂಸ್ ಪೇಪರ್ ಅನ್ನ ಒಂದ್ ಮನೆ ಒಂದ್ ರೀಡರ್ಶಿಪ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ನಮ್ ಮನೆಗೊಂದು ಪತ್ರಿಕೆ ಬರುತ್ತೆ, ನಿಮ್ ಮನೆಗೊಂದು ಪತ್ರಿಕೆ ಬರುತ್ತೆ. ಸಬ್ಸ್ಕ್ರೈಬರ್ ಒಬ್ರೆ, ಓದುಗರು ಇದ್ದವರೆಲ್ಲರೂ ಓದಿರೋ ಚಾನ್ಸ್ ಇದೆ. ಅದೇ ತರ ನೀವು ಮುಂಬೈಗೆ ಹೋಗಿ ಅವ್ರ ಬೆಂಗಳೂರಿಗೆ ಹೋಗಿ ಮೆಟ್ರೋಗೆ ಹೋಗಿ, ಸಾಮಾನ್ಯ ಜನರು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಬೆಳಿಗ್ಗೆ ಸಂಜೆ ರಾತ್ರಿ ಅವ್ರ ಕೆಲ್ಸಕ್ಕೆ ಹೋಗುವಾಗ ಒಂದ್ ಪೇಪರ್ ತಗೊಳ್ತಾರೆ. ನಾನಾ ಪೇಪರ್ ಓದ್ತೀನಿ, ನಾನು ಅದನ್ನ ಅಲ್ಲೇ ಬಿಟ್ಟು ಹೋಗೋದು. ಅವ್ರು ನನ್ನ ಹತ್ರ ಯಾರತ್ರ ಕೇಳ್ತಾರೆ, ಆ ಪೇಪರ್ ಆ ಟ್ರೈನ್ ಅಲ್ಲಿ ಎಷ್ಟು ಜನ ಓದಿರ್ತಾರೆ. ಅದು ಸಬ್ಸ್ಕ್ರೈಬರ್ ಒಬ್ರೆ, ತಗೊಂಡವ್ರೊಬ್ರೆ.
ಬಟ್ ಓದುಗರು ಅದಕ್ಕೆ ನಾವು ಐಬಾಲ್ಸ್ ಅಂತ ಹೇಳ್ತೀವಿ. ಐಬಾಲ್ಸ್ ಅಂದ್ರೆ ಎಷ್ಟು ಜನರು ಆ ಪೇಪರ್ ಅನ್ನ ಓದುವ ಸಾಧ್ಯತೆ ಇರಬಹುದು ಅಂತ. ಸಬ್ಸ್ಕ್ರೈಬರ್ ಒಬ್ರು ಇದ್ರೆ ಒಂದು 5 ಜನ ಎಕ್ಸ್ಟ್ರಾ ಓದಿರ್ಬೋದು ಅಂತ. ಸೊ ಅದ್ರ ಮೇಲೆ ನಾವು ಆಡ್ಸ್ ಅನ್ನ ಅದ್ರ ಮೇಲೆ ಪಬ್ಲಿಷ್ ಮಾಡ್ತೀವಿ. ಫ್ರಂಟ್ ಪೇಜ್ ಅಲ್ಲಿ ಬೇಕಿದ್ರೆ ಫ್ರಂಟ್ ಪೇಜ್ ಅಲ್ಲಿ. ಈಗ ನ್ಯೂಸ್ ಟೆಲಿವಿಷನ್ ಚಾನಲ್ ಅಲ್ಲಿ TRP ನೋಡ್ತೀವಿ. ಪ್ರತಿ ವಾರ ನಾವು TRP ನೋಡ್ತೀವಿ. ಈ ವಾರ ಈ ಪ್ರೋಗ್ರಾಮು TRP ಜಾಸ್ತಿ ಇದೆ, ಸೊ ಅದರ ನಡುವಲ್ಲಿ ಆಡ್ ಸ್ಲಾಟ್ ಬರುತ್ತಲ್ಲ, ಅದರಲ್ಲಿ ನಾವು ಆಡ್ಸ್ ಹಾಕ್ಬೇಕು. ಸೊ ಈಗ ನೋಡಿ IPL ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್. ಆಡ್ಸ್ ಹಾಕ್ಲಿಕ್ಕಿದ್ರೆ 10 ಸೆಕೆಂಡ್ ಆಡ್ಗೆ ಏನೋ 10-20 ಲಕ್ಷ ಕೊಡ್ಬೇಕಾಗತ್ತೆ ಒಂದ್ಸಲ, ಒಮ್ಮೆ ಓಡ್ಲಿಕ್ಕೆ. ಅದು ಪ್ಯಾಕೇಜ್ ಡೀಲ್ ಎಲ್ಲ ಇರುತ್ತೆ ಅವ್ರದ್ದು. ಇದು ನಾನು ಪ್ರೊಡಕ್ಷನ್ ಹೇಳೋದಲ್ಲ, ಅದು ಬೇರೆನೆ. ಜಸ್ಟ್ ಅಡ್ವರ್ಟೈಸ್ಮೆಂಟ್ ಜಸ್ಟ್ IPL ಫೈನಲ್ ಅಲ್ಲಿ 10 ಸೆಕೆಂಡ್ ಆಡ್ಸ್ ತೋರಿಸ್ಬೇಕು. 10 ಸೆಕೆಂಡ್ ತೋರಿಸ್ಬೇಕಿದ್ರೆ ಎಷ್ಟು ಲಕ್ಷ ರೂಪಾಯಿ ಕೊಡ್ಬೇಕು. ಅದು ರೇಟ್ ಕಾರ್ಡ್ ಇದೆ, ಆನ್ಲೈನ್ ಇದೆ, ನಿಮ್ಗೆ ಹೋಗಿ ನೋಡ್ಬೋದು. ಅದು ಒಂದ್ಸಲ, ಒಂದೇ ಆಡ್ ಅನ್ನ ಎಷ್ಟು ಸಲ ತೋರಿಸ್ಬೇಕಾಗತ್ತೆ? ಒಂದು 10 ಸಲ ತೋರಿಸ್ಬೇಕಾಗತ್ತೆ. 1 ಕೋಟಿ ಅಲ್ಲಿ ಆಯ್ತು. ಅದು ಬಿಟ್ಟು ಪ್ರೊಡಕ್ಷನ್ ಕಾಸ್ಟ್ ಇದೆ. ಅದ್ರಲ್ಲಿ ನೀವು ಯಾರಾದ್ರೂ ಸಿನಿಮಾ ಸ್ಟಾರ್ಸ್ ಅಂತ ತಗೊಂಡ್ರೆ ಅಲ್ಲಿಂದ ಒಂದು 2-3 ಕೋಟಿ ಬೇಕು ಜಾಸ್ತಿ. ಸೊ ನಾವು ಅಷ್ಟು ಖರ್ಚು ಮಾಡಿ ಆಡ್ಸ್ ಮೇಲೆ ನಾವು ಅಷ್ಟು ಖರ್ಚು ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಹಾಕುವಾಗ ನಾವು ಡೆಫಿನೆಟ್ಲಿ TRP ನೋಡ್ತೀವಿ. ಈಗ ಎಷ್ಟು ಜನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಅಷ್ಟು ನಮ್ಗೆ ಒಳ್ಳೇದು. ಇಲ್ಲ ನಮ್ ಕ್ಲೈಂಟ್ಸ್ ಅವ್ರು ಕೇಳ್ತಾರೆ, ನಮ್ಮ ಆಡ್ ಯಾರು ನೋಡಿಲ್ಲ ಮರೆ ಅಂತ. ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಆಲ್ ಚಾನಲ್ಸ್ ಆರ್ ಲುಕಿಂಗ್ ಫಾರ್ TRPs. ನ್ಯೂಸ್ ಚಾನಲ್ಸ್ ಕೂಡ ಅದೇ ತರ. ಅದರಲ್ಲೂ ಕೂಡ ಪ್ರೈಮ್ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಈಗ ಪ್ರೈಮ್ ಟೈಮ್ ಇದೆ, ಸೂಪರ್ ಪ್ರೈಮ್ ಟೈಮ್ ಇದೆ. 7ರಿಂದ 11 ತನಕ ಇರೋದು ಪ್ರೈಮ್ ಟೈಮ್, ಸಂಜೆ 9 to 10 ಸೂಪರ್ ಪ್ರೈಮ್ ಟೈಮ್. ಪ್ರೈಮ್ ಟೈಮ್ ಗಿಂತ ಮೇಲೆ ಅದು ಇನ್ನೂ ಎಕ್ಸ್ಪೆನ್ಸಿವ್, ಅದು ಟೈಮ್ ಸ್ಲಾಟ್. ಅಲ್ಲಿ ಆಡ್ಸ್ ಗೆ ಇನ್ನೂ ಜಾಸ್ತಿ ಕೊಡ್ಬೇಕಾಗುತ್ತೆ. ಅದೇ ಟೈಮ್ಗೆ ನೋಡಿ ನಿಮ್ಗೆ ಡಿಬೇಟ್ಸ್ ಎಲ್ಲ ಆಗ್ತಿರುತ್ತೆ 9 to 10 ಅಲ್ಲಿ, ಅದು ಸೂಪರ್ ಪ್ರೈಮ್ ಟೈಮ್. ಸೊ ಇಷ್ಟೊತ್ತು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇವತ್ತು ಪತ್ರಿಕೋದ್ಯಮದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮೊದಲು ಇದ್ದದ್ದು ನ್ಯೂಸ್ ಪೇಪರ್ ಒಂದೇ, ಆಮೇಲೆ ಹೋಗ್ತಾ ಹೋಗ್ತಾ ರೇಡಿಯೋ ಬಂತು, ಟೆಲಿವಿಷನ್ ಬಂತು, ಈಗ ಸೋಷಿಯಲ್ ಮೀಡಿಯಾ, ನ್ಯೂ ಮೀಡಿಯಾ, ಅದರಲ್ಲಿ ನಾವು ಫಿಂಗರ್ ಟಿಪ್ಸ್ ಅಲ್ಲಿ ನಾವು ನ್ಯೂಸ್ ಅನ್ನ ಪಡಿತಾ ಇರ್ತೇವೆ. ನಿಮಿಷಕ್ಕೊಂದೊಂದು ನ್ಯೂಸ್ ಸಿಗ್ತಾ ಇರುತ್ತೆ ನಮ್ಗೆ. ಹೀಗಿರುವಾಗ ಪತ್ರಿಕೋದ್ಯಮದ ಪರಿಸ್ಥಿತಿ ಹೇಗಿದೆ ಪ್ರಸ್ತುತವಾಗಿ? ಫಸ್ಟ್ ಆಫ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಇಂಗ್ಲಿಷ್ ಅಲ್ಲಿ ಒಂದು ಥಿಯರಿ ಇದೆ, ಸ್ಯಾಚುರೇಷನ್ ಪಾಯಿಂಟ್ ಅಂತ. ಕನ್ನಡದಲ್ಲಿ ಹೇಳಿಕ್ ಹೋಗೋದು ಎಲ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ, ಅಷ್ಟು ನ್ಯೂಸ್ ಇದೆ. ನೋಡಿ 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 ಸಾಕಾಗಿದೆ. ಅದಕ್ಕೆ ವಾಟ್ ವಿ ಕಾಲ್ ಟುಡೇ ಇಸ್ ವಿ ಆರ್ ಇನ್ ದ ಪೋಸ್ಟ್ ಟ್ರೂತ್ ಎರಾ ಅಂತ ಹೇಳ್ತೀವಿ. ಪೋಸ್ಟ್ ಟ್ರೂತ್ ಅಂದ್ರೆ ಟ್ರೂತ್ ನೌ ಡಸಂಟ್ ಮ್ಯಾಟರ್, ಬೆಲೆ ಇಲ್ಲ ಸತ್ಯಕ್ಕೆ. ನಿಮ್ಮ ಹತ್ರ ಒಂದು ಸತ್ಯ ಇದೆ, ನನ್ನ ಹತ್ರ ಒಂದು ಸತ್ಯ ಇದೆ, ಇನ್ನೊಬ್ಬರ ಹತ್ರ ಇನ್ನೊಂದೇ ಸತ್ಯ. ನಮ್ ಸತ್ಯ ಬೇರೆ, ನಿಮ್ ಸತ್ಯ ಬೇರೆ. ಇದಕ್ಕೆ ಒಂದು ಕಾಂಟೆಕ್ಸ್ಟ್ ಇಲ್ಲ. ಟ್ರೂತ್ ಹ್ಯಾಸ್ ಬಿಕಮ್ ರಿಲೇಟಿವ್ ಅಲ್ವಾ? ಯಾಕಂದ್ರೆ ನಾನೊಂದು ಪೇಪರ್ ಓದ್ತೀನಿ, ಅದರಲ್ಲಿ ನಾನ್ ಥಿಂಕ್ ಮಾಡುವಾಗಿರುತ್ತೆ. ನಾನೊಂದು ಸೈಟ್ ಓದ್ತೀನಿ, ನಾನ್ ಥಿಂಕ್ ಮಾಡೋ ತರ ಇರುತ್ತೆ. ಫಿಲ್ಟರ್ ಬಬಲ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ, ಈಕೋ ಚೇಂಬರ್ಸ್ ಅಂತ. ನಾವೊಂದು ಕುತ್ಕೊಂಡ ಕಡೆಯಲ್ಲಿ ನಮ್ಗೆಲ್ಲ ಅದೇ ಹೇಳ್ತಾ ಇದೆ, ಆನ್ಲೈನ್ ಮೀಡಿಯಾ ಕೂಡ ಅದೇ ಹೇಳ್ತಾ ಇದೆ. ಬಟ್ ಅದು ನಮ್ಮ ಸಿಲೆಕ್ಷನ್, ಅದು ನಮಗೆ ಯಾವ್ದು ಸೂಟೇಬಲ್ ಇದೆ ನಾವು ಅದನ್ನೇ ಆಕ್ಸೆಸ್ ಮಾಡ್ತೀವಿ. ನಮ್ ವಿಚಾರಧಾರೆಗೆ ಏನು ಸೆಟ್ ಆಗುತ್ತೆ ನಾವು ಅದೇ ಆಕ್ಸೆಸ್ ಮಾಡ್ತೀವಿ. ಇನ್ನೊಂದಕ್ಕೆ ನಮ್ಗೆ ನೋಡ್ಲಿಕ್ಕೆ ಟೈಮ್ ಇಲ್ಲ, ಅವ್ರ ಮನಸ್ಸಿಲ್ಲ. ಸೊ ನೀವು ನಿಮ್ ಫಿಲ್ಟರ್ ಎಕೋ ಚೇಂಬರ್ಸ್ ಅಲ್ಲಿ ಇರ್ತೀರಾ, ನಾನ್ ನನ್ನ ಎಕೋ ಚೇಂಬರ್ ಅಲ್ಲಿ ಇರ್ತೀನಿ. ನಾವು ಮೀಟ್ ಆದಾಗ ನಿಮ್ದು ಟ್ರೂತ್ ಬೇರೆ, ನಂದು ಟ್ರೂತ್ ಬೇರೆ. ಅದು ಡಿಜಿಟಲ್ ಬಂದ್ಮೇಲೆ ಆಗಿರುವಂತ ಒಂದು ಸಂದರ್ಭ. ಸೊ ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಇನ್ನೊಂದು ವಿಚಾರ ಏನಂದ್ರೆ ಫಾಲ್ಸ್ ನ್ಯಾರೇಟಿವ್ಸ್, ಫೇಕ್ ನ್ಯೂಸ್. ಯಾವ್ದು ಫೇಕ್ ಯಾವ್ದು ರಿಯಲ್ ಅಂತ ಗೊತ್ತಾಗಲ್ಲ. ಈಗ AI ಬಂದ ಮೇಲೆ ಇನ್ನೂ ಪ್ರಾಬ್ಲಮ್ ಆಗಿದೆ. ಡೀಪ್ ಫೇಕ್ ಫೋಟೋ ಇದು ಬರ್ತಾ ಇದೆ, ಡೀಪ್ ಫೇಕ್ ವಿಡಿಯೋಸ್ ಬರ್ತಿದೆ, ಫೋಟೋಸ್ ಬರ್ತಿದೆ. ಅದು ನೋಡ್ಲಿಕ್ಕೆ ಫುಲ್ ನಿಜ ತರಾನೇ ಇದೆ. ಯಾರಾದ್ರೂ ಅನ್ಕೊಳ್ಬೇಕು ಈ ಮನುಷ್ಯ ಆಕ್ಚುಲಿ ಹೇಳಿದ್ದಾನೆ, ಅವ್ರು ಹೇಳಿದಾಳೆ ಅಂತ, ಅವ್ರು ಇಂತ ಕೆಲಸ ಮಾಡಿದ್ದಾರೆ ಅಂತ. ಬಟ್ ಅದು ಆಕ್ಚುಲಿ AI ಮೇಲೆ ಕ್ರಿಯೇಟ್ ಮಾಡಿರ್ಬೋದು. ಇದಕ್ಕೆಲ್ಲ ನಾವು ಮೀಡಿಯಾ ಲಿಟ್ರಸಿ ಅಂತ ಹೇಳ್ತೀವಿ, ಮಾಧ್ಯಮದ ಅರಿವು. ಅದನ್ನ ನಾವು ಸಣ್ಣದರಿಂದ ಮಕ್ಕಳಲ್ಲಿ ಬೆಳೆಸ್ಬೇಕು. ನೋಡಪ್ಪ, ಹೇಳಿದೆಲ್ಲ ನಂಬೇಡ, ವೆರಿಫೈ ಮಾಡು, 2-3 ಕಡೆ ನೋಡು ಅಲ್ವಾ? ಒಂದೇ ಚಾನಲ್ ನೋಡ್ಬೇಡ, ಅದೇ ಚಾನಲ್ ಬೇರೆ ಚಾನಲ್ ಅಲ್ಲಿ ಏನಾದ್ರು ಮಾಡ್ತಾರೆ ನೋಡಿ. ನಾವು ನಮ್ಮ ಮಾಸ್ಟರ್ಸ್ ಅಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾವು ಎನಾಲಿಸಿಸ್ ಮಾಡಿಸ್ತೀವಿ ಅವ್ರ ಕೈಯಿಂದ. ದಿನಕ್ಕೆ ಅವರು ಒಂದು ಘಟನೆ ತಗೊಳ್ಬೇಕು, ಚೂಸ್ ಮಾಡ್ಬೇಕು. ಆ ನ್ಯೂಸ್ ಅನ್ನ 3-4 ಡಿಫ್ರೆಂಟ್ ನ್ಯೂಸ್ ಪೇಪರ್ಸ್ ಅವರು ಹೇಗೆ ಅದನ್ನ ಕವರ್ ಮಾಡಿದಾರಂತ ನೋಡಿ ನಮ್ಗೆ ಹೇಳ್ಬೇಕು ಅವರು. ಒಂದು ನ್ಯೂಸ್, ಹೌ ದಿಸ್ ನ್ಯೂಸ್ ಪೇಪರ್ ಹ್ಯಾಸ್ ಕವರ್ಡ್ ಇಟ್, ಹೌ ನ್ಯೂಸ್ ಪೇಪರ್ 2 ಹ್ಯಾಸ್ ಕವರ್ಡ್ ಇಟ್,
ಹೌ ನ್ಯೂಸ್ ಪೇಪರ್ 3 ಹ್ಯಾಸ್ ಕವರ್ಡ್ ಇಟ್. ಅಲ್ಲಿ ಅವರಿಗೆ ಗೊತ್ತಾಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದು ಡೈಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ನ್ಯೂಸ್ ಪೇಪರ್ ಯಾವ ವಿಚಾರಧಾರೆ ಫಾಲೋ ಮಾಡುತ್ತೆ. ನಾನು ಹೇಳಿದ ಪ್ರಕಾರ ಒಂದ್ ನ್ಯೂಸ್ ಪೇಪರ್ ಒಂದ್ ಆಂಗಲ್ ತಗೊಂಡಿರ್ತಾರೆ, ಇನ್ನೊಂದ್ ನ್ಯೂಸ್ ಪೇಪರ್ ಇನ್ನೊಂದ್ ಆಂಗಲ್ ತಗೊಂಡಿರ್ತಾರೆ, ಮೂರನೇ ನ್ಯೂಸ್ ಪೇಪರ್ ಅದು ತಗೊಂಡೇ ಇರ್ಲಿಕ್ಕಿಲ್ಲ, ಆ ನ್ಯೂಸೇ ಇಲ್ಲ. ಅದು ಕೂಡ ನಾವು ಅವ್ರ ಹತ್ರ ಹೇಳ್ತೀವಿ, ವೈ ಡು ಯು ಥಿಂಕ್ ಇವರು ಆ ನ್ಯೂಸ್ ಅನ್ನ ಸಿಲೆಕ್ಟ್ ಮಾಡಿಲ್ಲ ಅಂತ. ಮಾಧ್ಯಮದ ಅರಿವು ನಾವು ಸಣ್ಣದಿಂದಲೇ ಮಕ್ಕಳಲ್ಲಿ ಬೆಳೆಸ್ಕೊಂಡ್ ಬಂದ್ರೆ ಅವ್ರು ಈ ಫೇಕ್ ನ್ಯಾರೇಟಿವ್ಸ್, ಫೇಕ್ ನ್ಯೂಸ್ ಆಗ್ಲಿ, ಡೀಪ್ ಫೇಕ್ ವಿಡಿಯೋಸ್, AI ವಿಡಿಯೋಸ್ ಅನ್ನ ನೋಡಿದ್ರೆ ಅದ್ರ ಮೇಲೆ ಅದು ಕ್ರಿಟಿಕಲ್ ಐ ಇಡ್ತಾರೆ. ಅದನ್ನು ನಂಬಾರ್ದು, ಡೈರೆಕ್ಟ್ ನಂಬಾರ್ದು. ಸ್ವಲ್ಪ ಆ ಕಡೆ ಈ ಕಡೆ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿ ನೋಡಿ ಅಂತ. ಮತ್ತೆ ಈ ಟೈಮಲ್ಲಿ ಅದು ಪುರ್ಸೋತಿದೆಯಾ ಗೊತ್ತಿಲ್ಲ ಜನರಿಗೆ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡುವಷ್ಟು. ಅದೇ ಈಗ ನೀವ್ ಹೇಳಿದ್ರಿ, ಈಗ ಡಿಜಿಟಲೈಸೇಷನ್ ಆಗ್ತಾ ಇದ್ದ ಹಾಗೆ ನಮಗೆ ಫೇಕ್ ನ್ಯೂಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಅದ್ರಲ್ಲೂ ಕೂಡ ಈಗ ಸ್ವಲ್ಪ ಅರಿವು ಕಮ್ಮಿ ಇರೋರು ಅವ್ರಿಗೆ ನಾವೊಂದು ಟರ್ಮ್ ಅಲ್ಲಿ ಹೇಳೋದಂದ್ರೆ, ಕೆಲವೊಬ್ರು ಇರ್ತಾರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಅಂತ. ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ಸತ್ಯ ಅಂತ ನಂಬೋರು. ಇದನ್ನ ನಾವು ಕೋವಿಡ್ ಟೈಮ್ ಅಲ್ಲಿ ಸುಮಾರು ನೋಡಿದ್ದೇವೆ. ಆ ಟೈಮ್ ಅಲ್ಲಿ ನನ್ಗನ್ಸಿದ್ದೇನು ಅಂದ್ರೆ ಜನರ ಕ್ರಿಯೇಟಿವಿಟಿ ಎಲ್ಲ ಹೊರಗೆ ಬಂದಿತ್ತು ಅಂತ. ಬಿಕಾಸ್ ಎಷ್ಟೋ ಕಡೆ ನ್ಯೂಸ್ ಏನು ಅಂದ್ರೆ ಹೆಲಿಕಾಪ್ಟರ್ ಇಂದ ವ್ಯಾಕ್ಸಿನ್ ಸ್ಪ್ರೇ ಮಾಡ್ತಾರೆ ಅಂತ, ಕೆಲವು ಕಡೆ ವ್ಯಾಕ್ಸಿನ್ ತಗೊಂಡ್ರೆ ಅದರಿಂದ ಏನೇನೋ ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ ಅಂತ, ಕ್ಯಾನ್ಸರ್ ಬರುತ್ತೆ ಅಂತ ಇರ್ಬೋದು. ಆತರ ಏನೇನೋ ಸುದ್ದಿಗಳೆಲ್ಲ ಬಂದಿತ್ತು. ಮೈಕ್ರೋಚಿಪ್ ಇದೆ ಅಂತ ಹೇಳ್ತಿದ್ರು, 2000 ಹೊಸ ನೋಟ್ ಅಲ್ಲಿ ಚಿಪ್ ಇದೆ ಅಂತ. ಸೊ ಈ ತರದೆಲ್ಲ ಬಂದಾಗ ಸಾಮಾನ್ಯ ಜನರು ಅದನ್ನ ನಿಜ ಅಂತ ನಂಬ್ತಾರೆ ಅಂಡ್ ಅದನ್ನ ಬೇರೆಯವರಿಗೆ ಕೂಡ ಶೇರ್ ಮಾಡ್ತಾರೆ. ಇದನ್ನೆಲ್ಲ ತಡಿಲಿಕ್ಕೆ ಏನಾದ್ರೂ ಮಾಧ್ಯಮದ ಅರಿವು, ಮೀಡಿಯಾ ಲಿಟ್ರಸಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಬೇಕು. ಇದು ಸರ್ಕಾರದ ಒಬ್ಬರದೇ ಕಾಳಜಿ ಅಲ್ಲ, ಇದರಲ್ಲಿ ಎಷ್ಟಂದ ಮಾಡ್ತಾರ ಅವರು. ಇದು ಸಾಮಾನ್ಯ ಜನರು, ನಮ್ಮಂತವರು ಸ್ವಲ್ಪ ಅರಿವಿದ್ದವರು ಒಟ್ಟುಗೂಡಿ ಬೇರೆ ಬೇರೆ ಕಡೆಗೆ ಹೋಗಿ ಅವರಿಗೆ ಈ ವಿಲೇಜ್ ಎಕ್ಸ್ಪೋಜರ್ ಆರ್ ಅವೇರ್ನೆಸ್ ಪ್ರೋಗ್ರಾಮ್ ತರ ಮಾಡಿ, ಇಲೆಕ್ಷನ್ ಕ್ಯಾಂಪೇನ್ ಆಗುವಾಗ ಬರ್ತಾರ ನೋಡಿ, ಮನೆ ಕ್ಯಾಂಪೇನಿಂಗ್ ತರ, ಅಷ್ಟು ಮಾಡಕ್ ಆಗಲ್ಲ. ಬಟ್ ಅವೇರ್ನೆಸ್ ಕ್ಯಾಂಪ್ಸ್ ಎಲ್ಲ ಅವಾಗ ಮಾಡ್ತಿರ್ಬೋದು. ಎಲ್ಲ ನಂಬೇಡಿ ಅಂತ. ಬಟ್ ಈ ಫೇಕ್ ನ್ಯೂಸ್ ಅನ್ನ ತಡೀಲಿಕ್ಕೆ ಏನು ಮಾರ್ಗಗಳಿಲ್ವಾ? ತಡಿಲಿಕ್ಕೆ ಸುಮಾರು ಮಾರ್ಗ ಇದೆ. ಒಂದು ಮಾರ್ಗ ಇದ್ರೆ ಅದಕ್ಕೆ 10 ಸಬ್ ಮಾರ್ಗಗಳಿರುತ್ತೆ ಅದನ್ನ ತಪ್ಪಿಸ್ಕೊಂಡು ಓಡಕ್ಕೆ. ಒಂದು ರೂಲ್ ಇದ್ರೆ ಅದು 10 ಡಿಫ್ರೆಂಟ್ ವೇಸ್ ಅಲ್ಲಿ ಆ ರೂಲ್ ಅನ್ನು ಬ್ರೇಕ್ ಮಾಡಬಹುದು ಅಲ್ವಾ? ಅದೇ ತರ ಒಂದು ಮಾರ್ಗ ಇದ್ರೆ, ಈಗ ಪ್ಲೇಜರಿಸಮ್ ರಿಪೋರ್ಟ್ ಅಂತ ಹೇಳ್ತಾರೆ, ಮಕ್ಕಳು ನಮ್ಗೆ ಅಸೈನ್ಮೆಂಟ್ ಕೊಡ್ತಾರೆ, ಪ್ಲೇಜರಿಸಮ್ ರಿಪೋರ್ಟ್ ಕೊಡ್ಬೇಕಂತ ಹೇಳ್ತಾರೆ. ಪ್ಲೇಜರಿಸಮ್ ರಿಪೋರ್ಟ್ ಅನ್ನು ಆರಾಮ್ಸೆ ಬೀಟ್ ಮಾಡಬಹುದು, ಏನ್ ದೊಡ್ಡ ವಿಷಯ ಅಲ್ಲ. ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ನಮ್ದೇ ಆಗುತ್ತೆ. ಹೌದು. ಸೊ ಒಂದು ಮಾರ್ಗ ಇದ್ರೆ 10 ತರ ಅದನ್ನ ಬ್ರೇಕ್ ಕೂಡ ಮಾಡಬಹುದು. ಅಡ್ಡದಾರಿಗಳು ಕೂಡ ಸುಮಾರಿದೆ. ಸೊ ಅಗೇನ್ ಇಟ್ ಶುಡ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್ಸ್. ನಾವೇ ನೋಡ್ಕೊಳ್ಬೇಕು. ಅದು ಇವತ್ತು ಈ ಸರ್ಕಾರ ಇದೆ, ನಾಳೆ ಇನ್ನೊಂದು ಸರ್ಕಾರ ಇದೆ, ಅವ್ರಿಗೆ ಹೇಳಿ ಉಪಯೋಗ ಇಲ್ಲ. ಯಾಕಂದ್ರೆ ಅವರು ಎಷ್ಟಂತ ಮಾಡ್ತಾರೆ. ಇದೆಲ್ಲ ನಮ್ ಸಿಟಿಸನ್ಸ್ ಕೈಯಲ್ಲಿರೋದು, ನಾವೇ ನೋಡ್ಕೊಳ್ಬೇಕು ಇದನ್ನೆಲ್ಲ. ಹೌದು. ಈಗ ನಾನು ವಾಟ್ಸಪ್ ಹೆಸರು ಮೆನ್ಷನ್ ಮಾಡಿದೆ. ಇತ್ತೀಚೆಗೆ ಒಂದು ಕೇಸ್ ನಡೀತಾ ಇದೆ. ವಾಟ್ಸಪ್ ಅಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಒಂದು ಫೆಸಿಲಿಟಿ ಇದೆ. ಅಂದ್ರೆ ನಾನು ಈಗ ಒಬ್ಬರಿಗೆ ಮೆಸೇಜ್ ಮಾಡಿದ್ರೆ ಅದು ನಮ್ಮ ಮತ್ತೆ ಅವರ ಮಧ್ಯ ಮಾತ್ರ ಇರುತ್ತೆ, ಬೇರೆಯವರು ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಸರ್ಕಾರಗಳು ಏನ್ ಹೇಳ್ತಾ ಇದ್ದೇವೆ, ನಮಗೆ ನೋಡುವ ಒಂದು ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಅಂದ್ರೆ ಈಗ ನಾನು ಅದೇ ಹೇಳಿದೆ, ವಾಟ್ಸಪ್ ಅಲ್ಲಿ ಸುಮಾರು ಫೇಕ್ ನ್ಯೂಸ್ ಹರಡ್ತಾ ಇದೆ ಅಂತ. ಸೊ ಹೀಗಿರುವಾಗ ಸರ್ಕಾರಕ್ಕದೊಂದು ಪವರ್ ಸಿಗ್ಬೇಕಾ ಸಿಗ್ಬಾರ್ದ ನಿಮ್ಮ ಪ್ರಕಾರ? ಅದು ಸರ್ಕಾರ ಅಂತಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಸಿಗ್ಬಾರ್ದು ಅದು. ಯಾಕಂದ್ರೆ ನೀವು ಮಾತಾಡ್ತಿರೋದು ಇನ್ನೊಬ್ರ ಹತ್ರ, ಅದು ನಿಮ್ಮ ಪರ್ಸನಲ್. ಅದು as long as you are not doing anything illegal. ಬಟ್ ಆ ಇಲ್ಲಿಗಲ್ ಆಗ್ತಾ ಇದ್ರು ಕೂಡ ಅದ್ರ ಮೇಲೆ ಕಣ್ಣಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪ್ರೈವಸಿ ಅಂತ ಒಂದು ಇದೆ, ಅದು ಇರ್ಲೇಬೇಕು. ಪ್ರೈವಸಿ ವರ್ಸಸ್ ಪ್ರಿಎಂಪ್ಟಿವ್ ಮೂವ್. ಮೊದಲೇ ನಾವು ಅದನ್ನ ನೋಡ್ಕೊಂಡು ತಡ್ಸೋದು. ಹಾಗಂತೇಳಿ ನಾವು ಜನರ ಪ್ರೈವಸಿಗೆ ನಾವು ಮಾಡಕ್ಕಾಗಲ್ಲ. ಈಗ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಹೇಳ್ತೀರಾ, ಅದು ಎಷ್ಟು ಎಂಡ್ ಟು ಎಂಡ್ ಅಂತ ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಾ? ಓಕೆ, ನೀವು ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡ್ತೀರಾ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ ಮೊಬೈಲ್ ಸೆಟ್ ಯಾವ್ದು? ಇನ್ಫಿನಿಕ್ಸ್ ಹೌದಲ್ವಾ? ಕೀಬೋರ್ಡ್ ಯಾವ್ದು ಅದರಲ್ಲಿ? ಗೂಗಲ್ ಕೀಬೋರ್ಡ್ ಅಲ್ವಾ? ನೀವು ವಾಟ್ಸ್ಆಪ್ ಅಲ್ಲಿ ಮಾಡಿದ ಕೀಬೋರ್ಡ್ ಯಾವ್ದು ಯೂಸ್ ಮಾಡ್ತೀರಾ? ಅದೇ ಗೂಗಲ್ ಅಲ್ಲ. ಗೂಗಲ್ ಇಸ್ ವಾಚಿಂಗ್ ಯು. ಹೌದು. ವಾಟ್ಸ್ಆಪ್ ಅಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್, ಬಟ್ ಗೂಗಲ್ ಇಸ್ ಮಾನಿಟರಿಂಗ್ ಯುವರ್ ಕೀ ಟ್ಯಾಬ್ಸ್, ಕೀ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಮೊಬೈಲ್ ಹ್ಯಾಕ್ ಮಾಡಿದ್ರೆ ಅವರು ಕೀಬೋರ್ಡ್ ಅನ್ನು ಫಸ್ಟ್ ತಗೊಳ್ತಾರೆ. ಯಾಕಂದ್ರೆ ನಿಮ್ದೆಲ್ಲ ಕೀಬೋರ್ಡ್ ಅಲ್ಲಿ ಇರೋದು. ನಿಮ್ ಮೆಸೇಜಸ್ ಇಟ್ಕೊಂಡು ನೀವು UPI ಅಂತ ಕೇಳಿದಿರಾ? UPI ಯೂಸ್ ಮಾಡುವಾಗ ಒಂದು ಇದು ಹಾಕ್ಬೇಕು, ಏನ್ ಹೇಳ್ತಾರೆ, ಪಿನ್ ಹಾಕ್ಬೇಕು. ಯಾವ್ದ್ರಲ್ಲಿ ಹಾಕ್ತಿರಾ ಅದು?
ಕೀಬೋರ್ಡ್ ಅಲ್ಲೇ ಹಾಕ್ಬೇಕು. ಹೌದು. ಸೊ ಕೀಬೋರ್ಡ್ ಹ್ಯಾಕ್ ಮಾಡಿದ್ರೆ ಎಲ್ಲ ಸಿಗುತ್ತಲ್ಲ ನಿಮ್ಗೆ. ಸೊ ಸರ್ಕಾರ ಹತ್ರ ನಾನು ಹ್ಯಾಕ್ ಮಾಡಿ ಅಂತ ಹೇಳ್ತಿರೋದಲ್ಲ, ಬಟ್ ಇದು ಸಾಧ್ಯತೆ ಇದೆ. ವಾಟ್ಸ್ಆಪ್ ಕೊಟ್ಟಿರೋದು ಗೂಗಲ್ ಹತ್ರ ಕೇಳ್ಬೋದು, ಯಾಕಂದ್ರೆ ಗೂಗಲ್ ನಿಮ್ಮ ಕೀಬೋರ್ಡ್ ಕೀ ಸ್ಟ್ರೋಕ್ಸ್ ಅನ್ನ ಇಲ್ಲದ್ರೆ ಅದಕ್ಕೆ ಗೊತ್ತು ನೆಕ್ಸ್ಟ್ ಏನ್ ಹೇಳ್ಬೇಕಂತ ನಿಮ್ಗೆ. ಹೌದು, ಸಜೆಸ್ಟೆಡ್ ಆಟೋ ಕರೆಕ್ಟ್ ಇದೆ, ಸಜೆಸ್ಟೆಡ್ ಇದಿದೆ. ಹೌದು. ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ಅದು 2-3 ದಿನ ಬಿಟ್ಟು ನಿಮ್ಗೆ ಬರುತ್ತದು. ಹೌದು, ಆಟೋ ಸಜೆಸ್ಟ್ ಬರುತ್ತಲ್ವಾ. ದಟ್ ಮೀನ್ಸ್ ಗೂಗಲ್ ಇಸ್ ಮಾನಿಟರಿಂಗ್ ಯುವರ್ ಪ್ರೈವಸಿ ಇಸ್ ಅಟ್ ಸ್ಟೇಕ್. ಜರ್ನಲಿಸಂ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸಿಟಿಸನ್ ಜರ್ನಲಿಸಂ ಅಂತ. ಅಂದ್ರೆ ಪತ್ರಕರ್ತರು ಏನಾದ್ರೂ ಒಂದು ಘಟನೆ ನಡೆದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಪತ್ರಕರ್ತರು ಆ ಜಾಗದಲ್ಲಿ ಉಪಸ್ಥಿತರು ಇರದೇ ಇರಬಹುದು. ಅಂತ ಸಂದರ್ಭದಲ್ಲಿ ಈ ಸಿಟಿಸನ್ ಜರ್ನಲಿಸಂ ಅನ್ನೋದು ಉಪಯುಕ್ತವಾದದ್ದು ಅಂತ ಹೇಳ್ಬಹುದು. ಇದರಲ್ಲಿ ನೆಗೆಟಿವ್ಸ್ ಕೂಡ ಇರಬಹುದಲ್ವಾ? ಸಿಟಿಸನ್ ಜರ್ನಲಿಸಂ ಆನ್ಲೈನ್ ಮಾಧ್ಯಮ ಬಂದಾಗ ತುಂಬಾ ಫೇಮಸ್ ಆಗಿತ್ತು. ಅವರವರು ಜನರು ಅವಾಗವಾಗ ಈಗಲೂ ನೋಡಿ ಕೆಲವು ಪತ್ರಿಕೆಗಳು ಹೇಳ್ತಾರೆ ನಾವ್ ಇರದೇ ಇರ್ಬೋದು, ಬಟ್ ನೀವ್ ಇರ್ತೀರಲ್ಲ, ನೀವು ಘಟನೆ ನಡೆದಾಗಿದ್ರೆ ನಮ್ಗೆ ಫೋಟೋ ತೆಗೆದು ನಮ್ ಕಳಿಸಿ, ನಾವು ಹಾಕ್ತಿವಿ, ನಿಮ್ ಹೆಸರು ಹಾಕ್ತಿವಿ ಅಂತ. ಅದು ಇದೆ. ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಸಿಟಿಸನ್ ಜರ್ನಲಿಸಂ ಇಂದ ಒಂದ್ ಸ್ಟೆಪ್ ಮುಂದೆ ಹೋಗಿ ಇನ್ಫ್ಲುಯೆನ್ಸರ್ ಜರ್ನಲಿಸಂ ಅಂತ ಬಂದಿದೆ. ಈ ಕೆಲವರು ಇನ್ಫ್ಲುಯೆನ್ಸರ್ ಇರ್ತಾರೆ, ಕರೆಂಟ್ ಅಫೇರ್ಸ್ ಅನ್ನ ಮಾತಾಡ್ತಾರೆ, ಅವರು ಡಿಸೈಫರ್ ಮಾಡ್ತಾರೆ. ಒಂದು ಘಟನೆ ನಡೆದಿದೆ, ಒಂದು ಬಿಲ್ ಪಾಸ್ ಆಯ್ತು, ಆ ಬಿಲ್ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾರೆ, ಅವ್ರ ವಿಚಾರ ಹೇಳ್ತಾರೆ, ಫಾಲೋವರ್ಸ್ ತುಂಬಾ ಆಗ್ತಾರೆ, ಅವ್ರಿಗೆ ಇನ್ಫ್ಲುಯೆನ್ಸರ್ ಆಗಿಬಿಡ್ತಾರೆ, ಅವ್ರು ಹೇಳಿದ ಜನ ನಂಬ್ತಾರೆ ಅಲ್ವಾ. ಇವಾಗ ಅದು ಲೆವೆಲ್ಗೆ ಬಂದಿದೀವಿ ನಾವು. ಬಟ್ ಆ ಮನುಷ್ಯ ಏನ್ ಹೇಳ್ತಿದ್ದಾರೆ, ಯಾವ ವಿಚಾರಧಾರೆಯನ್ನು ಇಟ್ಕೊಂಡು ಹೇಳ್ತಿದ್ದಾರೆ, ಏನ್ ಎಜೆಂಡಾ ಇಟ್ಕೊಂಡು ಹೇಳ್ತಿದ್ದಾರೆ ನಮ್ಗೆ ಗೊತ್ತಾಗಲ್ಲ. ಎಲ್ಲರೂ ಒಂದೇ ತರ ಹೇಳ್ತಿದ್ದಾರೆ, ಬಟ್ ಅವರವರ ವಿಚಾರಧಾರೆ ಇಟ್ಕೊಂಡು ಹೇಳ್ತಿದ್ದಾರೆ. ಸೊ ಸಿಟಿಸನ್ ಜರ್ನಲಿಸಂ ಕ್ಯಾನ್ ಆಲ್ಸೋ ಕ್ಯಾನ್ ಆಲ್ಸೋ ಅಲ್ಲ, ಇಸ್ ಆಲ್ರೆಡಿ ಟರ್ನ್ ಇನ್ ಟು ಇನ್ಫ್ಲುಯೆನ್ಸರ್ ಜರ್ನಲಿಸಂ. ಜರ್ನಲಿಸ್ಟ್ಸ್ ಹೂ ಹ್ಯಾವ್ ಬಿಕಮ್ ಇನ್ಫ್ಲುಯೆನ್ಸರ್ಸ್. ಮೊದಲು ಟಿಕ್ಟಾಕ್ ಅಲ್ಲಿ ಇದ್ರು, ಈಗ ಟಿಕ್ಟಾಕ್ ಇಲ್ಲ ಇಂಡಿಯಾದಲ್ಲಿ, ಬಟ್ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಇದ್ದಾರೆ ಆತರ. ಅವ್ರಿಗೆ ಒಳ್ಳೆ ಇದಿದೆ, ಅವ್ರಿಗೆ ಒಳ್ಳೆ ವ್ಯೂವರ್ಸ್ ಇದ್ದಾರೆ, ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಎಂಗೇಜ್ಮೆಂಟ್ ರೇಟ್ ಕೂಡ ಚೆನ್ನಾಗಿದೆ. ಸೊ ಇಷ್ಟು ಹೊತ್ತು ನಾವು ವಿಶಾಲ್ ನಾಯಕ್ ಸರ್ ಜೊತೆಗೆ ಪ್ರಸ್ತುತವಾಗಿ ಪತ್ರಿಕೋದ್ಯಮ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನಮ್ಗೆ ಇದ್ರಲ್ಲಿ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಆನ್ ಪೇಪರ್ ಇದೆ, ಆದ್ರೆ ನಿಜವಾಗಿ ನೋಡ್ತಾ ಹೋದ್ರೆ ಹಲವಾರು ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಸರ್ ಇಷ್ಟು ತನಕ ಹೇಳಿದ್ರು. ಹಾಗೇನೆ ಇನ್ನೊಂದು ವಿಷಯ ಅವ್ರು ಹೇಳಿದ್ದು ಅಂತ ಹೇಳಿದ್ರೆ ಫೇಕ್ ನ್ಯೂಸ್ ಅನ್ನೋದು ಈಗ ಅದು ಡಿಜಿಟಲೈಸೇಷನ್ ಆದ್ಮೇಲೆ ಫೇಕ್ ನ್ಯೂಸ್ ಅನ್ನೋದು ಸಾಮಾನ್ಯವಾಗಿ ಹೋಗಿದೆ. ಫೇಕ್ ನ್ಯೂಸ್ ಅನ್ನ ತಡಿಲಿಕ್ಕೆ ಸರ್ಕಾರ ತನ್ನ ಕೈಲಾದ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಅದನ್ನ ನಾವು ನ್ಯೂಸ್ ಅನ್ನ ಕನ್ಸ್ಯೂಮ್ ಮಾಡುವಂತವ್ರು ಫೇಕ್ ಯಾವುದು, ನಿಜವಾದ ನ್ಯೂಸ್ ಯಾವುದು, ಅದನ್ನ ಅರಿತುಕೊಳ್ಳುವಂತಹ ಒಂದು ತಾಕತ್ತು ನಮ್ಮಲ್ಲಿರಬೇಕು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನಂತ ಹೇಳಿದ್ರೆ ಮೀಡಿಯಾ ಲಿಟ್ರಸಿ. ಮೀಡಿಯಾದ ಬಗ್ಗೆ ಅಥವಾ ಮಾಧ್ಯಮದ ಬಗ್ಗೆ ಅರಿವಿರಬೇಕು. ಯಾವುದು ಫೇಕ್ ನ್ಯೂಸ್, ಯಾವುದು ಸತ್ಯವಾದದ್ದು, ಅದನ್ನ ನಾವು ಜಡ್ಜ್ ಮಾಡುವಂತಹ ತಾಕತ್ತು ನಮ್ಮಲ್ಲಿ ಇರಬೇಕು. ಸೊ ಇಷ್ಟು ಹೊತ್ತು ಇದ್ರ ಬಗ್ಗೆ ಮಾಹಿತಿ ನೀಡಿ, ಪತ್ರಿಕಾ ಸ್ವಾತಂತ್ರ್ಯ ಹೇಗಿದೆ, ಭಾರತದಲ್ಲಿ ಹೇಗಿದೆ, ಅದಕ್ಕೆ ಯಾವ್ಯಾವ ಅಡೆತಡೆಗಳೆಲ್ಲ ಇದೆ, ಇದ್ರ ಬಗ್ಗೆ ಇಷ್ಟು ಹೊತ್ತು ಮಾಹಿತಿ ನೀಡಿದ ವಿಶಾಲ್ ಸರಿಗೆ ಧನ್ಯವಾದಗಳು.